ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಲೈವ್ ಬಗ್ಗೆನೇ ಸಮಾಚಾರ ಮಾತಾಡೋಕ್ಕೆ ಬಂದಿದ್ದೀನಿ. ಸೊ ಲೈವ್ ಬಗ್ಗೆ ನನಗೆ ತಿಳಿದಿರೋದು ನಾನು ನಿಮಗೆ ಹೇಳ್ಕೊಡ್ತೀನಿ. ಲೈವಿಂದ ಏನು ಉಪಯೋಗ ಇಲ್ಲ ಎಲ್ಲನೂ ಪ್ರತಿಯೊಂದು ಏನಕ್ಕೆ ಸಬ್ಸ್ಕ್ರೈಬ್ ಲೆಸ್ ಆಗ್ತಾ ಇದೆ, ಸೊ ಈ ನಡುವೆ ಏನಕ್ಕೆ ಜಾಸ್ತಿ ಲೆಸ್ ಆಗ್ತಾ ಇದೆ ಪ್ರತಿಯೊಂದು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಈ ವಿಡಿಯೋ ನೋಡಿ, ಪೂರ್ತಿ ನೋಡಿ. ಅರ್ಧಂಬರ್ಧ ನೋಡಿಬಿಟ್ಟು ನಿಲ್ಸಕ್ಕೆ ಹೋಗ್ಬೇಡಿ, ಯಾಕಂದರೆ ವಿಡಿಯೋ ಲೆಂತ್ ಆಗ್ತಾ ಇದೆ. ಮೊದಲೇ ನಾನು ತಿಳಿಸ್ಬಿಡ್ತಾ ಇದ್ದೀನಿ. ಬನ್ನಿ ನಮ್ಮ ವಿಡಿಯೋ ಶುರು ಮಾಡೋಣ. ಸ್ಟಾರ್ಟಿಂಗು ನಾವೆಲ್ಲ ಯೂಟ್ಯೂಬ್ಗೆ ಬಂದಾಗ ನಮಗೆ ವಾಚ್ ಅವರ್ಸ್ ಬಂದಿರಲ್ಲ. ಆವಾಗ ನಾವೇನು ಮಾಡ್ತೀವಿ, ಲೈವಿಗೆ ಬರ್ತೀವಿ. ಲೈವಿಂದ ವಾಚ್ ಅವರ್ಸ್ ಬರುತ್ತಂತ ಪ್ರತಿ ಒಬ್ರಿಗೂ ಗೊತ್ತು. ಯಾಕಂದ್ರೆ ಹೊಸಬ್ರಾಗಿ ಬರ್ತಾರಲ್ಲ, ಹೊಸಬ್ರು ಯಾರ್ಯಾರು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಬರ್ತಾರಲ್ಲ, ಅವ್ರಿಗೆಲ್ಲರೂ ಪಾಪ ಹಳೆಬ್ರು ಏನು ಹೇಳ್ತಾರೆ, ಸೊ ಈ ಥರ ಲೈವ್ ಮಾಡೋ ನಿನಗೆ ವಾಚ್ ಅವರ್ಸ್ ಬರುತ್ತೆ ವಿಡಿಯೋ ಓಡಿಲ್ಲ ಅಂದರೆ ಅಂತ. ನೀವು ಹೊಸ ಯೂಟ್ಯೂಬರ್ಸ್ ಏನು ಮಾಡ್ತೀರಾ ಹೇಳಿ? ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ನೋಡ್ತೀರಾ, ಆ ಸೆಟ್ಟಿಂಗ್ ಮಾಡಿ ಈ ಸೆಟ್ಟಿಂಗ್ ಮಾಡಿ ಈ ಥರ ಮಾಡಿ ಆ ಥರ ಮಾಡಿ ನಮ್ಮ ವ್ಯೂಸ್ ಬರುತ್ತಂತ ಪಾಪ ಏನು ಮಾಡಿರ್ತಾರೆ, ಮಿನಿಮಮ್ ಅಂದ್ರೆ 1 ತಿಂಗಳು 2 ತಿಂಗಳು ಹಂಗೆ ಗ್ಯಾಪ್ ಕೊಟ್ಟಿರ್ತಾರೆ. ಹೊಸ್ದಾಗಿ ಬಂದಿರೋರ್ಗೆ ನಾನು ಹೇಳ್ತಾ ಇದ್ದೀನಿ, ಗ್ಯಾಪ್ ಕೊಟ್ಟಿರ್ತಾರೆ. ಆಮೇಲೆ ಅವರು ಏನು ಯೋಚನೆ ಮಾಡ್ತಾರೆ ಅಂದರೆ, ಏನಕ್ಕೆ ನನ್ನ ವ್ಯೂಸೇ ಬರ್ತಾ ಇಲ್ಲ, ವಾಚ್ ಅವರ್ಸ್ ಹೆಂಗೆ ಕಂಪ್ಲೀಟ್ ಮಾಡೋದು, ಹೆಂಗೆ ಸಬ್ಸ್ಕ್ರೈಬ್ ಮಾಡೋದು ಅಂತ ಕೆಲವರು ಯೂಟ್ಯೂಬ್ ಚಾನಲ್ ಅವ್ರು ಏನು ಮಾಡ್ತಾರೆ, ಬೇರೆಯವ್ರು ಲೈವ್ಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ತೊಗೊತಾ ಇರ್ತಾರೆ. ಏನು ತೊಂದರೆ ಇಲ್ಲ. ಬಟ್ ಅವರು ವೀಡಿಯೋಸ್ ಮೇಲೆ ಗಮನ ಕೊಡ್ತಾ ಇರಲ್ಲ. ಸೊ ವೀಡಿಯೋಸ್ ಮೇಲೂ ಗಮನ ಕೊಡಲ್ಲ. ಇನ್ನು ಕೆಲವೊಬ್ರು ಹೆಣ್ಮಕ್ಳಿಗೆ ಏನು ಪ್ರಾಬ್ಲಮ್ ಇರುತ್ತೆ, ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೆ ಬೆಳಗ್ಗೆಯಿಂದ ಕೆಲಸ ಮಾಡ್ತಾರೆ, ಟೈಮ್ ಸಿಗಲ್ಲ ಅವ್ರಿಗೆ, ವೀಡಿಯೋಸ್ ಮಾಡೋಕ್ಕೆ ಟೈಮ್ ಸಿಗಲ್ಲ, ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ಅದ್ರಿಗೆ ಏನು ಮಾಡ್ತಾರೆ, ಕೆಲವ್ರು ಜನ ಏನು ಮಾಡ್ತಾರೆ, ವೀಡಿಯೋಸ್ ಆಗದೆ ಬರೀ ಲೈವ್ನೇ ಮಾಡ್ಕೊಂಡು ಹೋಗ್ತಾರೆ. ಲೈವ್ ಏನು ನಿಮಗೆ ಗೊತ್ತು, ಲೈವ್ ಈಸಿನೇ, ಬಟ್ ಮಾತಾಡೋದು ಕಷ್ಟ. ಲೈವಲ್ಲಿ ಜನ ಜಾಸ್ತಿ ಬಂದರೆ ಮಾತಾಡೋದು ತುಂಬ ಕಷ್ಟ. ಸೊ ಏನು ಆನ್ ಮಾಡಿದ್ವಿ, ಒಂದು ಟೈಟಲ್ ಮೇಲೆ ಹಾಕಿದ್ವಿ, ಆನ್ ಮಾಡಿದ್ವಿ, ಮುಂದೆ ಮೆಸೇಜ್ ಏನು ಬರುತ್ತೆ ನೋಡಿಕೊಂಡು ಅದಕ್ಕೆ ರಿಪ್ಲೈ ಕೊಡ್ಬೋದು. ಸೊ ವಿಡಿಯೋ ಆ ಥರ ಅಲ್ಲ, ಪ್ರತಿಯೊಂದು ಕರೆಕ್ಟಾಗಿ ಬರ್ತಾ ಇದೆಯಾ, ಎಡಿಟಿಂಗ್ ಮಾಡಬೇಕು, ಕರೆಕ್ಟಾಗಿ ತಮ್ನಲ್ಲಿ ಆಗಬೇಕು, ಕರೆಕ್ಟಾಗಿ ಹೇಳ್ಬೇಕು, ವಾಯ್ಸ್ ಓವರ್ ಕೊಡಬೇಕು. ಸೊ ನಾನು ಹೇಳಿದ್ದೀನಿ ಅವತ್ತೇ ಕುಕಿಂಗ್ ಚಾನಲ್ ವೀಡಿಯೋ ತುಂಬ ಕಷ್ಟ ಅಂತ. ಸೊ ಅದು ಬಿಟ್ಟಾಕಿ ಇವಾಗ ಸ್ಟಾರ್ಟಿಂಗು ನೀವು ಹೊಸ ಯೂಟ್ಯೂಬರ್ ಏನು ಮಾಡ್ತೀರಾ, ಈ ಥರ ಎಲ್ಲ ಕಿತಾಪತಿ ಎಲ್ಲ ಮಾಡ್ಕೊಂಡ್ಬಿಡ್ತೀರಾ. ಆಮೇಲೆ ಲೈವಲ್ಲಿ ಬಂದು ಕೂತ್ಕೊತೀರಾ. ಲೈವಲ್ಲಿ ಬಂದು ಕೂತ್ಕೊಂಡಿದ ತಕ್ಷಣ ಅವ್ರಿಗೆ ಸ್ಟಾರ್ಟಿಂಗು ಲೈವ್ ಹೆಂಗೆ ಮಾಡಬೇಕು ಅಂತ ಗೊತ್ತೇ ಆಗಲ್ಲ. ಸೊ ಸ್ಟಾರ್ಟಿಂಗ್ ಏನು ಮಾಡ್ತಾರೆ, ಲೈವ್ ಅಲ್ಪ ಸ್ವಲ್ಪ ಹಂಗೆ ಹಿಂಗೆ ಕಲ್ತ್ಕೊತಾರೆ, ಚೆನ್ನಾಗಿ ಮಾಡ್ತಾನೆ ಬರ್ತಾರೆ ಸ್ವಲ್ಪ ದಿವಸ. ಅದಾದ್ಮೇಲೆ ಬರೋದು ಪ್ರಾಬ್ಲಮ್ಗಳು, ಕರೆಕ್ಟಾಗಿ ಆಮೇಲೆ ಬರೋದು. ಇವಾಗ ಮಾಡ್ತೀವಲ್ಲ, ಸ್ಟಾರ್ಟಿಂಗ್ ಮಾಡ್ತೀವಲ್ಲ ಲೈವ್, ಆಮೇಲೆ ಪ್ರಾಬ್ಲಮ್ಗಳು ಶುರು ಆಗೋದು. ಏನು ಪ್ರಾಬ್ಲಮ್ಗಳು ಆಗುತ್ತೆ ಅಂದರೆ ಕೇಳಿ. ಸ್ಟಾರ್ಟಿಂಗ್ ಹೊಸ್ದಾಗಿ ಇವು ಲೈವ್ ಮಾಡೋರಿಗೆ ಸೊ ಬ್ಯಾಡ್ ಕಮೆಂಟ್ ಬಂದಿದ ತಕ್ಷಣ ಮನ್ಸಿಗೆ ತುಂಬ ನೋವಾಗ್ಬಿಡುತ್ತೆ. ಸ್ಟಾರ್ಟಿಂಗ್ ಹೊಸ್ದಾಗಿ ಬಂದು ಮಾಡ್ತಾರಲ್ಲ, ಸೊ ಹೊಸ್ದಾಗಿ ಲೈವ್ ಶುರು ಮಾಡ್ತಾರಲ್ಲ, ಅವ್ರಿಗೆ ಬಂದು ಒಂದು ಬ್ಯಾಡ್ ಕಮೆಂಟ್ ಏನಾದರೂ ಬಂದರೆ ತುಂಬ ನೋವಾಗುತ್ತೆ. ಯಾಕಂದರೆ ಸ್ಟಾರ್ಟಿಂಗ್ ನಾನು ಲೈವ್ ಮಾಡೋವಾಗ ನನಗೊಂದು ಬ್ಯಾಡ್ ಕಮೆಂಟ್ ಬಂದಾಗ ತುಂಬ ಬೇಜಾರಾಗಿತ್ತು. ಸೊ ಏನು ಮಾಡಿದೆ, ಬೇಜಾರಲ್ಲಿ ನನಗೆ ಅವತ್ತು ಮೂಡೇ ಆಫ್ ಆಗೋಯ್ತು, ಲೈವ್ ಮಾಡೋಕ್ಕೆ ಆಗಿಲ್ಲ. ಪ್ರತಿಯೊಬ್ಬರಿಗಾಗಿರುತ್ತೆ ಇದು. ಇವಾಗ ರೀಸೆಂಟಾಗಿ ಮೋನೋ ಆಗಿರುತ್ತಲ್ಲ, ಇಲ್ಲಿ ನೋಡ್ರಿ ಒಂದು ಮಾತು ಹೇಳ್ತೀನಿ ನೋಡಿ, ಯಾರ್ಯಾರ್ದು ಮೋನೋ ಆಗಿರುತ್ತೆ, ಪ್ರತಿಯೊಬ್ಬರು ಯಾರ್ಯಾರು ಲೈವ್ ಮಾಡಿರ್ತಾರೆ ಪ್ರತಿಯೊಬ್ಬರಿಗೂ ಬ್ಯಾಡ್ ಮೆಸೇಜ್ ಬಂದೇ ಬರುತ್ತೆ. ಒಂದಲ್ಲ ಒಂದು ಬಂದಿರುತ್ತೆ. ಅರ್ಥ ಆಯ್ತಾ? ಇಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಮಾತು ಹೇಳ್ತೀನಿ, ಹೊಸ್ದಾಗ ಆ ಥರ ಬ್ಯಾಡ್ ಮೆಸೇಜ್ ಬಂದಾಗ ತುಂಬ ಮನಸ್ಸು ಬೇಜಾರಾಗ್ಬಿಡುತ್ತೆ. ಆಮೇಲೆ ನೀವೇನು ಮಾಡ್ತೀರಾ ಹೇಳಿ, ಸೊ ಲೈವ್ ಮಾಡೋದನ್ನೇ ಸ್ಟಾಪ್ ಮಾಡೋಣ ಅಂತ ಯೋಚನೆ ಮಾಡಿಬಿಡ್ತೀರಾ. ಖುಷಿಯಿಂದ ಬಂದಿರ್ತೀರಾ ಲೈವ್, ಸ್ವಲ್ಪ ಜನ ಚೆನ್ನಾಗಿ ಮಾಡೋಣ ವಾಚ್ ಅವರ್ಸ್ ಅಂತ ಏನೋ ಒಂದು ಆಸೆ ಪಟ್ಟು ಬಂದಿರ್ತೀರಾ. ಈ ಥರ ಬ್ಯಾಡ್ ಮೆಸೇಜ್ ಬಂದರೆ ನೀವೇನು ಮಾಡ್ತೀರಾ, ಹಂಗೆ ಡೌನ್ ಆಗಿಬಿಡ್ತೀರಾ. ಅಯ್ಯೋ ಬೇಡವಪ್ಪ, ನನಗೆ ಯೂಟ್ಯೂಬ್ ಸಾವಾಸನೆ ಬೇಡ, ಇಲ್ಲ ಲೈವ್ ಸಾವಾಸನೆ ಬೇಡ ಅಂತ ಸುಮ್ಮನೆ ಆಗಿಬಿಡ್ತೀರಾ. ಎಷ್ಟೋ ಜನ ಪಾಪ ಬ್ಯಾಡ್ ಮೆಸೇಜಿಂದ ಲೈವೇ ಮಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಬ್ಯಾಡ್ ಮೆಸೇಜ್ ನಾವೇನು ಮಾಡೋಕ್ಕಾಗುತ್ತೆ ಅಂತ ನಿಮ್ಗೊಂದು ಡೌಟು. ನಾವು ಏನು ಸತ್ರು ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಒಬ್ಬ ಬಂದರೂ ಪರವಾಗಿಲ್ಲ, ಇಬ್ಬರು ಬಂದರೂ ಪರವಾಗಿಲ್ಲ, ಈ ಬರ್ತಾನೆ ಇರುತ್ತೆ ಬ್ಯಾಡ್ ಮೆಸೇಜು. ಅದನ್ನು ತಡೆಯೋಕ್ಕಂತೂ ಆಗೋದು ಇಲ್ಲ. ಓಪನ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಕೇಳಿ, ಇವಾಗ ನೀವು ಹೇಳಿ, ಯೂಟ್ಯೂಬ್ ಅವರು ತಡೆಯೋಕ್ಕಾಗಲ್ಲ. ಯಾಕೆ ಆ ಥರ ಹೇಳ್ತಾ ಇದ್ದೀನಿ ಹೇಳಿ? ಸೊ ಆ ಥರ ಬರುತ್ತಂತಾನೆ ಅವ್ರು ಹೈಡ್ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಯಾಕಂದರೆ ಯೂಟ್ಯೂಬ್ಗೂ ಗೊತ್ತು ಬ್ಯಾಡ್ ಮೆಸೇಜ್ ಬರುತ್ತೆ ಅಂತ, ಅದ್ರಿಗೋಸ್ಕರ ಅವ್ರು ಹೈಡ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ಕೊಡಬಾರ್ದಿತ್ತಲ್ಲ. ಸೊ ಬ್ಯಾಡ್ ಮೆಸೇಜ್ ಅಲೌ ಇಲ್ಲ ಅಂದಿದ್ರೆ ಸೊ ಹೈಡ್ ಆಪ್ಷನ್ಸ್ ಏನಕ್ಕೆ ಕೊಡ್ತಾಯಿದ್ರು? ಯಾರಾದರೂ ಯೋಚನೆ ಮಾಡಿದ್ರಾ? ಇದುವರೆಗೂ ನೀವು ಯೋಚನೆ ಮಾಡೋದೇ ಇಲ್ಲ. ಏನೋ ಯಾರೋ ಒಬ್ಬ ಹೇಳ್ದ ಹೈಡ್ ಮಾಡು ಅಂತ, ನಾನು ಹಂಗೆ ಹೇಳ್ತಾ ಇದ್ದೆ ಮುಂಚೆ. ಆಮೇಲೆ ಯೋಚನೆ ಮಾಡಿದೆ, ಹೌದಲ್ಲ, ಯೂಟ್ಯೂಬ್ ಅವ್ರಿಗೆ ಮುಂಚೆನೇ ಗೊತ್ತು ಬ್ಯಾಡ್ ಮೆಸೇಜ್ ಬರುತ್ತಂತ, ಅದ್ರಿಗೋಸ್ಕರ ಹೈಡ್ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ. ಸೊ ಎಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ಯೋಚನೆ ಮಾಡ್ತೀನಿ, ಪ್ರತಿಯೊಂದು ತಿಳ್ಕೊತೀನಿ, ಏನಕ್ಕೆ ಈ ಥರ ಕೊಟ್ಟಿದ್ದಾರೆ, ಏನಕ್ಕೆ ಆ ಥರ ಆಗುತ್ತೆ ಅಂತ. ಸರಿ, ಅದು ಬಿಟ್ಟಾಕಿ. ಆಮೇಲೆ ಬ್ಯಾಡ್ ಮೆಸೇಜ್ ಬಂದಾಗ ನೀವು ಮನಸ್ಸು ಬೇಜಾರಾಗ್ಬಿಟ್ಟು ನೀವು ಲೈವ್ನ ನಿಲ್ಲಿಸ್ಬಿಡ್ತೀರಾ. ಇದೇ ಮಾಡೋದು ನೀವು ದೊಡ್ಡ ತಪ್ಪು. ಯಾವಾಗ ನೀವು ಲೈವ್ನ ನಿಲ್ಲಿಸ್ತೀರಾ ಆವಾಗ ನಿಮ್ಮದು ವಾಚ್ ಅವರ್ಸ್ ತೀರಾ ಡೌನಲ್ಲಿ ಹೋಗುತ್ತೆ. ಯಾಕಂದರೆ ನೀವು ಸ್ಟಾರ್ಟಿಂಗ್ ಯೂಟ್ಯೂಬ್ ಬಂದಿದ್ದ ತಕ್ಷಣ ನೀವು ವಿಡಿಯೋ ಹಾಕಿದ ತಕ್ಷಣ ವೈರಲ್ ಆಗಿಬಿಡಲ್ಲ. ಅಪರೂಪಕ್ಕೆ ಯಾರ್ದು ಒಬ್ರದ್ದಾಗುತ್ತೆ. ಮಿನಿಮಮ್ ಅಂದರೂ ಒಂದು ತಿಳ್ಕೊಳ್ಳಿ, 1 ಲಕ್ಷ ಜನದಲ್ಲಿ ಒಬ್ರಿಗೆ ಏನಾದರೂ ವೈರಲ್ ಆಗ್ಬೋದು ಅಷ್ಟೇ. ಏನಾದರೂ ಚೆನ್ನಾಗಿ ಅದೇ ಹೇಳ್ತಿರಲ್ಲ ನಿಮ್ಮ ಭಾಷೆಯಿಂದ, ಕಾಂಟೆಂಟ್ ಕೊಟ್ಟರೆ ಹಂಗೆ ಹಿಂಗೆ ಅಂತ. ಸರಿ, ನಾನು ಹೇಳ್ತೀನಿ, ಎಲ್ಲರ ಕೈಲೂ ಕಂಟೆಂಟ್ ಕೊಡೋಕ್ಕಾಗುತ್ತಾ? ನೀವು ಹೇಳಿ. ಸ್ವಲ್ಪ ಜನ ಏನು ಮಾಡ್ತಾರೆ ಗೊತ್ತಾ, ಸ್ವಲ್ಪ ಯೂಟ್ಯೂಬರ್ಸು
ಸ್ವಲ್ಪ ದುಡ್ಡನ್ನ ಖರ್ಚು ಮಾಡ್ತಾರೆ. ಆ ಜಾಗಕ್ಕೆ ಹೋಗೋಕ್ಕೆ, ಈ ಜಾಗಕ್ಕೆ ಹೋಗೋಕ್ಕೆ, ಈ ಥರ ಪ್ಲೇಸ್ ತೋರ್ಸೋಕ್ಕೆ, ಶೂಟ್ ಮಾಡಿ ತೋರ್ಸೋಕ್ಕೆ. ನಾವೆಲ್ಲ ಬಡವರು, ಅಲ್ಲೆಲ್ಲ ಹೋಗೋಕ್ಕಾಗಲ್ಲ, ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ. ಸೊ ಈ ಕೆಲವ್ರು ಏನು ಮಾಡ್ತಾರೆ, ಯೂಟ್ಯೂಬಲ್ಲಿ ದುಡ್ಡನ್ನ ಹಾಕ್ತಾರೆ, ಅರ್ಧ ಬಿಸ್ನೆಸ್ ಥರ ಹಾಕಿ ಮತ್ತೆ ತೆಗಿತಾರೆ. ಅರ್ಥ ಆಯ್ತಾ? ಆ ಥರ ಕೆಲಸಗಳು ಮಾಡ್ತವ್ರೆ. ನಮ್ಮ ಕೈಯಲ್ಲಿ ಅಷ್ಟೇನು ಖರ್ಚು ಮಾಡಿ ಈ ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕೆ ನಮಗೆ ಅಷ್ಟು ಕೆಪಾಸಿಟಿನೂ ಇಲ್ಲ, ನಿಜವಾಗ್ಲೂ ಹೇಳ್ತೀನಿ. ಸೊ ಬಡವ್ರು ಏನು ಮಾಡಬೇಕಂದ್ರೆ ಸಿಂಪಲಾಗಿ ಯಾವುದೋ ಅಡುಗೆದೋ ಯಾವುದೋ ನಾರ್ಮಲ್ ಬ್ಲಾಗ್ಸು ಆ ಥರ ಎಲ್ಲ ಮಾಡಿಕೊಂಡು ಸೊ ಬೆಳಿಬೇಕು. ಅದ್ರಿಗೆ ಟೈಮ್ ಬೇಕು. ಇಮಿಡಿಯೇಟ್ ಅಂತೂ ಕ್ಲಿಕ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಯೂಟ್ಯೂಬಲ್ಲಿ. ಆಯಿತಾ? ಈ ಥರ ಪ್ರಾಬ್ಲಮ್ಸ್ ಇದೆ. ಸರಿ, ನೀವು ಸ್ಟಾರ್ಟಿಂಗು ಲೈವ್ನ ಬಿಟ್ಟರೆ ಏನು ಲಾಸ್ ಆಗುತ್ತೆ ಅಂದರೆ ನಿಮ್ಮದು ವಾಚ್ ಅವರ್ಸ್ ತೀರಾ ಲಾಸ್ ಆಗುತ್ತೆ. ಯಾಕಂದರೆ ನೀವು 10 ದಿವಸ ಅಂದ್ಕೊಳ್ಳಿ, 10 ದಿವಸದಲ್ಲಿ 10 ದಿವಸ ನೀವು ಲೈವ್ ಮಾಡಿದ್ರೆ ಅನ್ಕೊಳ್ಳಿ, ಮಿನಿಮಮ್ ನನಗೆ ಗೊತ್ತಿರೋಂಗೆ ಸ್ಟಾರ್ಟಿಂಗ್ ಹೊಸಬ್ರಿಗೆ ಮಿನಿಮಮ್ ಅಂದರೆ 8 ಅವರ್ ತೊಗೊಳ್ಳಿ. 8 ಅವರ್ಗೆ 10 ದಿವಸಕ್ಕೆ ಎಷ್ಟಾಯಿತು? 80 ಅವರ್ ಲಾಸ್ ಆಯಿತಾ? ಅದೇ ವೀಡಿಯೋಸಲ್ಲಿ ನೀವು ಮಾಡೋಕ್ಕಾಗುತ್ತಾ? ಬಟ್ ನಿಮ್ಮ ಒಂದು ವೀಡಿಯೋಸ್ ಓಡಿದ್ರೆ ನೀವು ನಂಬ್ತಿರೋಲ್ಲ, ಬರೀ ಒಂದು ವೀಡಿಯೋ ಕ್ಲಿಕ್ ಆದರೆ ಮಿನಿಮಮ್ ಅಂದರೆ ಎರಡು ವಾರದಲ್ಲೇ ಮೋನೋ ಆಗಿಬಿಡುತ್ತೆ. ಸೊ ಯಾಕಂದರೆ ಒಬ್ಬರು ಸಿಸ್ಟರ್ದು ಆಗಿದೆ, ನನಗೆ ಗೊತ್ತಿರೋ ಸಿಸ್ಟರೇ. ಸೊ ಮಿನಿಮಮ್ ಅಂದರೆ 2 ವಾರನೋ 3 ವಾರದಲ್ಲೇ ಅವ್ರದ್ದು ಮೋನೋನೇ ಆಗ್ಬಿಡ್ತು. ಜಸ್ಟ್ 500 ಇತ್ತು ವಾಚ್ ಅವರ್ಸು. ಒಂದು 2 ವೀಡಿಯೋ ಓಡ್ತು. 2 ವೀಡಿಯೋ ಓಡಿದ್ದಕ್ಕೆ ಮಿನಿಮಮ್ ಅಂದ್ರೆ 2 ವೀಕ್ಸಲ್ಲೇ ಮೋನೋ ಮಾಡ್ಕೊಂಡ್ಬಿಟ್ರು. ಆ ಥರ ಹಣೆ ಬರ ಚೆನ್ನಾಗಿರ್ಬೇಕಷ್ಟೇ. ಏನೇ ಇದ್ರು ಯೂಟ್ಯೂಬ್ ಚಾನಲ್ ಅವರೇ ಓಡಿಸ್ಬೇಕು, ವೀಡಿಯೋ ಇರಲಿ ಏನೇ ಇರಲಿ. ಇನ್ನೊಂದು ಮಾತು ಹೇಳ್ತೀನಿ ಕೇಳಿ. ನಾವು ವೀಡಿಯೋಸ್ ಹಾಕ್ತೀವಿ ಅಂದ್ಕೊಳ್ಳಿ, ಈ ಕಡೆ ಲೈವ್ ಮಾಡ್ತೀವಿ ಅಂದ್ಕೊಳ್ಳಿ, ಒಂದು ವೀಡಿಯೋಸ್ ಓಡುತ್ತೆ, ಇಲ್ಲ ಅಂದರೆ ಲೈವ್ ಮಾತ್ರ ಓಡುತ್ತೆ, ವ್ಯೂಸ್ ಬರುತ್ತೆ. ಇಲ್ಲಾಂದರೆ ವೀಡಿಯೋಸ್ಗೆ ವ್ಯೂಸ್ ಬರಲ್ಲ. ಇಲ್ಲಿ ನಮ್ಮದು ಚೆನ್ನಾಗಿ ಲೈವ್ ಓಡ್ತಾ ಇದ್ರೆ ಅಂದ್ಕೊಳ್ಳಿ, ಸೊ ವೀಡಿಯೋಸ್ಗೆ ವ್ಯೂಸ್ ಡೌನ್ ಆಗಿಬಿಡುತ್ತೆ. ಇಲ್ಲಾಂದರೆ ವೀಡಿಯೋ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ ಅಂದ್ಕೊಳ್ಳಿ, ಸೊ ನಮಗೆ ಲೈವ್ ವ್ಯೂಸು ಡೌನ್ ಆಗಿಬಿಡುತ್ತೆ. ಒಂದು ಡೌನ್ ಆದರೆ ಒಂದು ಅಪ್ ಆಗುತ್ತೆ, ಒಂದು ಅಪ್ ಆದರೆ ಒಂದು ಡೌನ್ ಆಗುತ್ತೆ, ಆ ಥರ. ಬಟ್ ವೀಡಿಯೋಸು ಪ್ಲಸ್ಸು ಲೈವ್ ಎರಡೂ ಒಟ್ಟಿಗೆ ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ ಅಂದ್ಕೊಳ್ಳಿ, ರಾಜ ಥರ ಮೆರಿಬೋದು ಯೂಟ್ಯೂಬಲ್ಲಿ. ಜ್ಞಾಪಕ ಇಟ್ಕೊಳ್ಳಿ, ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಬೋದು. ಅಪರೂಪ ಎರಡು ಒಟ್ಟಿಗೆ ಓಡೋದು ಅಪರೂಪ. ಲೈವು ಚೆನ್ನಾಗಿ ಓಡೋದು ಮತ್ತು ವೀಡಿಯೋಸು ಚೆನ್ನಾಗಿ ಓಡೋದು ಅಪರೂಪ. ಅಷ್ಟು ಬೇಗ ಅದು ಯೂಟ್ಯೂಬ್ ಚಾನಲ್ ಅವರು ಓಡಿಸಲ್ಲ. ಇನ್ನೊಂದು ಮಾತು ಹೇಳ್ತೀನಿ ನೋಡಿ, ಇವಾಗ ಒಂದು ವೀಡಿಯೋ ಓಡ್ತು ಅಂದ್ಕೊಳ್ಳಿ, 1 ಲಕ್ಷ ಹತ್ರ 80,000 90,000 ಓಡ್ತು ಅಂದ್ಕೊಳ್ಳಿ, ನಾವು ಹಾಕೋ ನೆಕ್ಸ್ಟ್ ವೀಡಿಯೋನು ಅಷ್ಟೇ ವ್ಯೂಸ್ ಬರಲ್ಲ. ಬೇಕಾದರೆ ಚೆಕ್ ಮಾಡಿ ನೋಡ್ಕೊಳ್ಳಿ, ಇನ್ನು ತೀರಾ ಡೌನ್ ಬರುತ್ತೆ. 100 150 500 ಬಂದ್ಬಿಡುತ್ತೆ ವ್ಯೂಸ್. ಏನಕ್ಕೆ ಆ ಥರ ಆಗುತ್ತಂದರೆ ಯೂಟ್ಯೂಬ್ ಚಾನಲ್ ಅವರೇ ಮಾಡಿಸೋದು ಆ ಥರ. ಅರ್ಥ ಆಯ್ತಾ? ಸೊ ಇದೆಲ್ಲ ಇದೆ, ತುಂಬ ತಿಳ್ಕೊಳೋದು. ನಾನು ಬಂದು ಬರೀ ನೀವು ವ್ಯೂಸಿಂದ ನಾನು ತಿಳ್ಕೊತಾ ಇಲ್ಲ, ಸಬ್ಸ್ಕ್ರೈಬಿಂದ ನಾನು ತಿಳ್ಕೊತಾ ಇಲ್ಲ. ಅರ್ಥ ಆಯ್ತಾ? ನಾನು ತಿಳ್ಕೊತಾ ಇರೋ ಸಿಸ್ಟಮ್ಯಾಟಿಕ್ ಬಗ್ಗೆ ನಾನು ತಿಳ್ಕೊತಾ ಇರೋದು ಪ್ರತಿಯೊಂದು ನಾನು. ಸೊ ಎಲ್ಲರೂ ಹೇಳ್ತಾರಲ್ಲ, ಸೊ ಬೇಗ ಹಿಂಗೆ ಮಾಡಿ ಬೇಗ ಹಂಗೆ ಮಾಡಿ ಅಂತ. ಸೊ ಮೋನೋ ಆಗೋವರೆಗೂ ಒಂದು ಇಂಟ್ರೆಸ್ಟ್ ಇರುತ್ತೆ ರೀ. ಸ್ಟಾರ್ಟಿಂಗು ಯೂಟ್ಯೂಬ್ ಬರ್ತಾರಲ್ಲ, ಮೋನೋ ಆಗೋವರೆಗೂ ಇಂಟ್ರೆಸ್ಟ್ ಇರುತ್ತೆ. ಮೋನೋ ಆದಮೇಲೆ ಸೊ ಇಂಟ್ರೆಸ್ಟ್ ತುಂಬ ಕಮ್ಮಿ ಆಗಿಬಿಡುತ್ತೆ. ಯಾರ್ದು ಮೋನೋ ಆಗಿರುತ್ತೋ ಅವ್ರನ್ನ ಹೋಗಿ ಕೇಳಿ, ನಾನು ಸುಳ್ಳು ಹೇಳ್ತೀನ ನಿಜ ಹೇಳ್ತೀನ. ನಮ್ಮ ಇಂಟ್ರೆಸ್ಟ್ ಹೆಂಗಿರ್ಬೇಕಂದ್ರೆ ಸ್ಟಾರ್ಟಿಂಗಿಂದ ಹೆಂಗೆ ಬರ್ತೀವೋ ಜೋಶಲ್ಲಿ ಎಂಡಿಂಗ್ವರೆಗೂ ಅದೇ ಜೋಶ್ ಇರಬೇಕು. ಆವಾಗ ಯೂಟ್ಯೂಬಲ್ಲಿ ಒಳ್ಳೆ ದುಡ್ಡು ಮಾಡೋಕ್ಕಾಗೋದು. ಸರಿ, ಅದು ಬಿಟ್ಟಾಕಿ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ. ಸೊ ನೀವು ಬಂದಿರ್ತೀರಾ, ಸೊ ವಾಚ್ ಅವರ್ಸ್ ಏನೋ ಕಂಪ್ಲೀಟ್ ಮಾಡೋಣ ಅಂತ ಲೈವಿಗೆ ಬಂದಿರ್ತೀರಾ. ಸೊ ಲೈವಲ್ಲಿ ಬ್ಯಾಡ್ ಕಮೆಂಟ್ ಬರುತ್ತೆ, ಸೊ ಅದಕ್ಕೇನು ಮಾಡೋಕ್ಕಾಗಲ್ಲ. ಇನ್ನೊಂದು ಹೇಳ್ತೀನಿ, ಬ್ಯಾಡ್ ಕಮೆಂಟ್ ಬಂದರೆ ಸೊ ನಾವು ಆ ಸ್ಕ್ರೀನ್ಶಾಟ್ ತೊಗೊಂಡು ಸೈಬರ್ ಕ್ರೈಮಿಗೆ ಕೊಡ್ತೀವಿ. ಅವರು ಹೋಗ್ಬಿಟ್ಟು ಸರ್ಚ್ ಮಾಡಿ ಹಿಡಿದ್ಬಿಟ್ಟು ಹೊಡಿತಾರೆ. ಒಬ್ಬರನ್ನ ಹೊಡಿತಾರೆ, ಇಬ್ಬರನ್ನ ಹೊಡಿತಾರೆ. ಇವ್ರು ಬರ್ತಾನೆ ಇರ್ತಾರೆ. ಬ್ಯಾಡ್ ಕಮೆಂಟ್ಗೆ ಮುಕ್ತಾಯನೇ ಇಲ್ಲ, ನಿಜವಾಗ್ಲೂ ಹೇಳ್ತೀನಿ. ಸೊ ಹಿಂಗಿದ್ರೆ ಮಾತ್ರ ಹೆಣ್ಮಕ್ಳು ಬಂದು ಲೈವ್ ಮಾಡಿ, ಇಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡಿ. ಸರಿ, ಏನೇ ಬಂದರೂ ನೋಡ್ಕೊಳೋಣ, ಹೈಡ್ ಮಾಡಿ ಬಿಸಾಕಿ ನಾನು ಕೆಲಸ ಮಾಡ್ತೀನಿ ಅಂದರೆ ಬನ್ನಿ ಎಲ್ಲ ಹೆಣ್ಮಕ್ಳು. ಇಲ್ಲ ಅಂದರೆ ಲೈವ್ಗೆ ಸುಮ್ಮನೆ ಈ ಥರ ಬ್ಯಾಡ್ ಕಮೆಂಟ್ ಬರುತ್ತೆ, ಸೊ ಮುಂಚೆನೇ ನನಗೆ ಗೊತ್ತಿದ್ರೆ ನಾನು ಬರ್ತಾ ಇದ್ದಿಲ್ಲ ಅಂತ ಆ ಥರ ಹೇಳೋರು ಲೈವಿಗೆ ಬರೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಇದು ಸೈಡ್ಗೆ ಇಡೋಣ. ಸೊ ಇವಾಗ ಬಂದು ಸಿಂಪಲಾಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಎಲ್ಲರದು ಸಬ್ಸ್ಕ್ರೈಬ್ ಲೆಸ್ ಆಗ್ತಾ ಇದೆ. ಸೊ ಎಲ್ಲರಿಗೂ ಒಂದು ಡೌಟ್ ಇದ್ದೇ ಇದೆ, ಸಬ್ಸ್ಕ್ರೈಬ್ ಏನಕ್ಕಪ್ಪ ಲೆಸ್ ಆಗ್ತಾ ಇದೆ ಅಂತ. ಸೊ ನಾನು ಏನು ಮಾಡ್ತಾ ಇದ್ದೆ, ಈ ತಿಂಗಳೇ ಜಾಸ್ತಿ ಲೆಸ್ ಆಗ್ತಾ ಇರೋದು. ಮುಂಚೆ ಹೋದ ತಿಂಗಳೆಲ್ಲ ಲೆಸ್ ಆಯ್ತಾ, ಅದಕ್ಕೂ ಮುಂಚೆ ಹೋದ ತಿಂಗಳೆಲ್ಲ ಲೆಸ್ ಆಗ್ತಾ ಇತ್ತಾ? ಸಾಧ್ಯನೇ ಇಲ್ಲ. ಈ ತಿಂಗಳೆಲ್ಲ ಜಾಸ್ತಿ ಲೆಸ್ ಆಗ್ತಾ ಇದೆ. ಸೊ ಅದಕ್ಕೂ ಒಂದು ಕಾರಣ ಇದೆ, ಹೇಳ್ತೀನಿ ತಿಳ್ಕೊಳ್ಳಿ. ನಾನು ಸ್ಟಾರ್ಟಿಂಗ್ ಇಷ್ಟು ತಿಂಗಳಲ್ಲಿ 4 ತಿಂಗಳಲ್ಲಿ ಈ ತಿಂಗಳ ನನಗೆ ವಾಚ್ ಅವರ್ಸ್ ಅನ್ಲಿಮಿಟೆಡಾಗಿ ಬರ್ತಾ ಇದೆ. ನಿಜವಾಗ್ಲೂ ನಂಬ್ತಿರೋಲ್ವ ಗೊತ್ತಿಲ್ಲ, ಈ ತಿಂಗಳಲ್ಲಿ ನಾನ್ ಸ್ಟಾಪ್ ಜಾಸ್ತಿ ಬರ್ತಾ ಇದೆ ವಾಚ್ ಅವರ್ಸು. ಒಂದೊಂದು ದಿವಸಕ್ಕೆ 35 34 38. ಲಾಸ್ಟ್ ನಂದು 34 ಇತ್ತು ಹೈಯೆಸ್ಟು. 2 ದಿವಸ ಇಂಚೆ 38 ಬಂತು, ನಿನ್ನೆ 35 ಬಂತು. ಸೊ ಏನೋ ಈ ಥರ ಬರ್ತಾ ಇದೆ ಅಂತ ನಾನೇ ಕನ್ಫ್ಯೂಷನ್ ಆಗಿಬಿಟ್ಟು, ಏನು ಗುರು ಇಷ್ಟು ಬರ್ತಾ ಇದೆ ಅಂತ ಸ್ವಲ್ಪ ಶಾಕ್ ಆಯ್ತು ನನಗೆ. ಆಮೇಲೆ ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ, ಇದರಲ್ಲಿ ಒಂದು ಮೈನಸ್ ಪಾಯಿಂಟ್ ಇದೆ. ಏನಂದರೆ ಸ್ಟಾರ್ಟಿಂಗು ಹೋದ ವಾರನೇ ನಾನು ಲೈವ್ ಮಾಡ್ತೀನಿ, ಎಲ್ಲರಿಗೂ ಒಂದು ವಾರ ತೊಗೊಂಬೇಡಿ ಸರ್ವರ್ ಪ್ರಾಬ್ಲಮ್ ಇದೆ ಅಂತ. ಸೊ ನಾನೇ ಒಂದು ವಿಡಿಯೋ ಮಾಡಿದ್ದೀನಿ, ಅದು ನಿಜಾನೇ, ಓಕೆನಾ. ಸೊ ನಾನು ಒಂದು ವಾರ ಗ್ಯಾಪ್ ಕೊಟ್ಟಿದ್ದೆ, ನಂದೇನೋ ಸಬ್ಸ್ಕ್ರೈಬ್ ಲೆಸ್ಸೇ ಆಗಿಲ್ಲ. ಸೊ ನೆನ್ನೆ ಇವತ್ತು 2-3 ಹೋಗಿದೆ, ನಂದು ಹೋಗಿದೆ, ನಾನು ಒಪ್ಕೊತೀನಿ, ಹೋಗಿರೋದನ್ನ ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ಸೊ ನಾನು ಯಾರ ಹತ್ರ ಹೋಗಿ ಕೇಳೂ ಇಲ್ಲ, ನಾನು ಯಾರ ಹತ್ರ ಕೊಡಿ ಅಂತ ಕೇಳೂ ಇಲ್ಲ, ಆಟೋಮೆಟಿಕ್ ಲೆಸ್ ಆಗ್ತಾ ಇದೆ ಅದು.
ಎಲ್ಲರಿಗೂ ಆಟೋಮೆಟಿಕ್ಕು ಆಗುತ್ತೆ, ಬೇಕಾದ್ರೆ ನೋಡಿ, ಬೇಕಾದ್ರೆ ಸರಿ ಆಯಿತು ಅಂತ ಎಲ್ಲರೂ ನನ್ನ ಲೈವಿಗೆ ಬರೋರು, ಏನು ಬ್ರದರ್ ಈ ಥರ ಒಂದು ವಾರ ಆಯಿತು ಮತ್ತೆ ಲೆಸ್ ಆಗ್ತಾ ಇದೆ ಬ್ರದರ್ ಅಂತ. ನಾನೇನು ಮಾಡಿದೆ, ಇನ್ನೊಂದು ಸಲ ಚೆಕ್ ಮಾಡೋಕ್ಕೆ ಶುರು ಮಾಡಿದೆ. ಚೆಕ್ ಮಾಡಿದೆ, ಆಮೇಲೆ ಗೊತ್ತಾಯಿತು. ಸೊ ತಿಂಗಳು ಡಿಫ್ರೆಂಟಾಗಿ ಯೂಟ್ಯೂಬ್ ಆಟ ಆಡಿಸ್ತಾನಂತ. ಈ ತಿಂಗಳಲ್ಲಿ ವಾಚ್ ಅವರ್ ಚೆನ್ನಾಗಿ ಕೊಟ್ಟಿದ್ದಾನೆ, ಆದರೆ ಮುಂದಿನ ತಿಂಗಳು ಕೊಡಲ್ಲ. ನಾನು 4 ತಿಂಗಳಿಂದ ಬಂದಿದ್ದೀನಿ, ಲೈವ್ ಮಾಡ್ತಾ ಇದ್ದೀನಿ. ಆವಾಗ ಈ ತಿಂಗಳು ಬಂದಿರೋದು ವಾಚ್ ಅವರ್ ಯಾವತ್ತೂ ಬಂದಿಲ್ಲ ನಿಜವಾಗ್ಲೂ. ಇನ್ನೊಬ್ಬರು ಸುಹಾನಾ ಮೇಡಮ್ ಅಂತ ಇದ್ದಾರೆ, ಸೊ ಅವ್ರು ನಿಮಗೆ ಗೊತ್ತು ಅನಿಸುತ್ತೆ. ಅವ್ರಿಗೆ ಒಂದು ದಿವಸಕ್ಕೆ 140 ವಾಚ್ ಅವರ್ಸ್ ಬಂದಿದೆ. 140 ಸುಮ್ಮನೆ ಅಲ್ಲ ರೀ, ನಾನು 4 ತಿಂಗಳಿಂದ ಮಾಡ್ತಾ ಇದ್ದೀನಿ. ಮಿನಿಮಮ್ ಅಂದ್ರೆ 34 38 ಮಾಡಿದ್ದೀನಿ. ಅವ್ರು ಒಂದು ತಿಂಗಳಿಂದ ಲೈವ್ ಮಾಡ್ತಾ ಇದ್ದಾರೆ, ಒಂದು ತಿಂಗಳು ಇನ್ನೂ ಕಮ್ಮಿನೇ. ಒಂದು ದಿವಸಕ್ಕೆ 140 ವಾಚ್ ಅವರ್ಸ್ ತೊಗೊಂಡಿದ್ದಾರೆ. ಗ್ರೇಟೇ, ನನಗಿಂತ ತುಂಬ ಗ್ರೇಟು. ಯಾಕೆ ತೊಗೊಂಡಿರ್ತಾರೆ ಅಂತ ಹೇಳ್ತೀನಿ ಕೇಳಿ. ಸೊ ಇಲ್ಲಿ ಹೆಂಗೆ ಗೊತ್ತೇನ್ರಿ, ಇವಾಗ ಯಾರದೇ ಒಂದು ಲೈವ್ ಇರಲಿ, ಜಾಸ್ತಿ ಚೆನ್ನಾಗಿ ಓಡೋದಂದರೆ ಹೆಣ್ಮಕ್ಳು ಲೈವೇ. ಯಾಕಂದರೆ ಇಲ್ಲಿ ಬಂದು ಜೋಲ್ಪಾಟಿ ನನ್ನ ಮಕ್ಕಳು ಸ್ವಲ್ಪ ಜನ ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಇಲ್ಲಿ ಜೋಲ್ಪಾಟಿ ನನ್ನ ಮಕ್ಕಳು ತುಂಬ ಜನ ಇದ್ದಾರೆ. ಸೊ ಒಳ್ಳೆ ಹುಡುಗರು ಇದ್ದಾರೆ, ಸುಳ್ಳು ಹೇಳಲ್ಲ ನಾನು. ಸೊ ಒಳ್ಳೆ ಹುಡುಗರು ಅಕ್ಕ ತಂಗಿ ಅಂತ ಬಂದು ಸಪೋರ್ಟ್ ಮಾಡ್ತಾರೆ. ಅದು ಬಿಟ್ಟರೆ ಈ ಕ್ರಿಮಿ ಕೀಟಗಳಿದಾರಲ್ಲ ಅಂತ ನನ್ನ ಮಕ್ಕಳು, ಹೆಣ್ಮಕ್ಳು ಯಾರಾದರೂ ಲೈವ್ ಮಾಡಿದ್ರೆ ಹೋಗಿ ಡಿಸ್ಟರ್ಬ್ ಮಾಡೋದು. ಸೊ ಹೋಗ್ಬಿಟ್ಟು ಏನಾದರೂ ಮಾಡೋದು, ಇಲ್ಲಾಂದರೆ ಹೈಡಲ್ಲಿ ನೋಡೋದು ಯಾವ ಥರ ಮಾಡ್ತಾರೆ ಅಂತ. ಸೊ ಜಾಸ್ತಿ ಲೈವ್ ಚೆನ್ನಾಗಿ ಓಡೋದು ಹೆಣ್ಮಕ್ಳಿದೆ, ಅರ್ಥ ಆಯ್ತಾ. ಈ ನನ್ನ ಮಕ್ಕಳು ನನ್ನ ಮಕ್ಕಳು ಇರ್ತಾರೆ, ಸ್ವಲ್ಪ ಜನ ಹೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಏನು ಮಾತಾಡ್ತಾರೆ ಏನು ಮಾತಾಡಲ್ಲ. ಸೊ ಈ ಥರ ಕೆಟ್ಟ ಹುಡುಗರು ನೋಡ್ತಾರೆ. ಸೊ ಅದರಿಂದನೇ ಅವ್ರು ಚೆನ್ನಾಗಿ ಲೈವ್ ಓಡುತ್ತೆ, ಸಬ್ಸ್ಕ್ರೈಬು ಜಾಸ್ತಿ ಸಿಗುತ್ತೆ, ಅರ್ಥ ಆಯ್ತಾ. ಸೊ ಎಲ್ಲರೂ ಅಂದ್ಕೊಂಡ್ಬಿಟ್ಟಿದ್ದಾರೆ ಲೈಕಿಂದ ಸಬ್ಸ್ಕ್ರೈಬಿಂದ ವಾಚ್ ಅವರ್ಸ್ ಬರುತ್ತೆ ಅಂದರೆ ಸತ್ರೂ ಇಲ್ಲ, ವ್ಯೂಸಿಂದ ಮಾತ್ರ ವಾಚ್ ಅವರ್ಸ್ ಬರುತ್ತೆ. ನೀವು ಕೆಲವ್ರು ಜನ ನನಗೆ ಪ್ರಶ್ನೆ ಮಾಡಿದ್ದಾರೆ, ಏನಂತ ಪ್ರಶ್ನೆ ಮಾಡಿದ್ದಾರೆ, ಬ್ರದರ್ ಹೈಡಲ್ಲಿದ್ದರೆ ವಾಚ್ ಅವರ್ಸ್ ಬರುತ್ತಾ ಬ್ರದರ್? ಹೈಡಲ್ಲಿದ್ದರೆ 100% ವಾಚ್ ಅವರ್ಸ್ ಬರುತ್ತೆ. ಇವಾಗ ನಾವು ಒಂದು ವೀಡಿಯೋ ಹಾಕ್ತೀವಿ ಅಂದ್ಕೊಳ್ಳಿ, ನಮಗೆ ಲೈಕಿಂದ ವಾಚ್ ಅವರ್ಸ್ ಬರುತ್ತಾ, ಸಬ್ಸ್ಕ್ರೈಬಿಂದ ವಾಚ್ ಅವರ್ಸ್ ಬರುತ್ತಮ್ಮ? ವ್ಯೂಸಿಂದ ತಾನೇ ವಾಚ್ ಅವರ್ಸ್ ಬರುತ್ತೆ. ಏನಕ್ಕೆ ನೀವೆಲ್ಲ ಬಡ್ಕೊತೀರಾ? ಪೂರ್ತಿ ವೀಡಿಯೋ ನೋಡಿ, ಇವಾಗಲೇ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ವೀಡಿಯೋಸಲ್ಲಿ, ಪೂರ್ತಿ ವೀಡಿಯೋ ನೋಡಿ ಏನಕ್ಕಂತ ಬಡ್ಕೊಳೋದು? ಸೊ ವ್ಯೂಸಿಂದಾನೇ 100% ನಮ್ಗೆ ಡಾಲರು ಇರಲಿ, ಮತ್ತು ಏನಪ್ಪ ಇದು ವಾಚ್ ಅವರ್ಸ್ ಇಲ್ಲಿ ಬರೋದು, ಅರ್ಥ ಆಯ್ತಾ. ಸುಮ್ಮನೆ ಇಲ್ಲೋ ಲೈಕ್ ಕೊಟ್ಟಿರೋದೇನು ಗೊತ್ತಾ, ನಮ್ಗೆ ಇಷ್ಟ ಆಗುತ್ತಂತಾನೆ ಲೈಕ್ ಕೊಟ್ಟಿರೋದು. ಸೊ ಸಬ್ಸ್ಕ್ರೈಬ್ ಏನಕ್ಕೆ ಕೊಟ್ಟಿದ್ದಾರೆ ಹೇಳಿ, ಇಷ್ಟು ಜನ ಸೇರಿದಾರಂತ ನಮ್ಗೆ ಸಬ್ಸ್ಕ್ರೈಬ್ ಕೊಟ್ಟಿರೋದು. ಪ್ರತಿಯೊಂದು ತಿಳ್ಕೊಂಬನ್ನಿ, ಸರಿ. ಅದು ಬಿಟ್ಟಾಕಿ. ಸೊ ಇಲ್ಲಿ ಸುಹಾನಾಕ ಅಂತ ಒಬ್ಬರು 140 ವಾಚ್ ಅವರ್ಸ್ ಬಂತು, ಯಾಕಂದರೆ ಅವರೇ ಹೇಳಿದ್ರು, ಬೇಕಾದರೆ ಕೇಳಿ ನೋಡಿ ಅವ್ರಿಗೆ. ಸರಿ, ಅವ್ರದ್ದು ಬಿಟ್ಟಾಕಿ. ಸುಹಾನಾಕಂದು ಚೆನ್ನಾಗಿ ನಡೀತೈತೆ ಚಾನಲ್ಲು, ನಾನು ಚೆಕ್ ಮಾಡಿದ್ದೀನಿ. ಸುಹಾನಾಕನಿಗೂ ತುಂಬ ಬ್ಯಾಡ್ ಕಮೆಂಟ್ಸ್ ಬರುತ್ತೆ, ಅವ್ರ ಹತ್ರ ಕೇಳಿ ನೋಡಿ. ನಾನೇ ಅವ್ರ ಲೈವಲ್ಲಿ ಎಷ್ಟೋ ಜನ ಹೈಡ್ ಮಾಡಿದ್ದೀನಿ, ಓಕೆನಾ. ಅದು ಬಿಟ್ಟಾಕಿ ಅವ್ರ ಚಾನಲ್ ಚೆನ್ನಾಗಿ ನಡೀತೈತೆ. ಇವಾಗಲೂ ಇನ್ನೂ 1 ವಾರದಲ್ಲೋ 2 ವಾರದಲ್ಲೋ ಒಂದು 1000 ಆಗಿಬಿಡುತ್ತೆ. ಸೊ ಲೈವಲ್ಲಿ ಬೆನಿಫಿಟ್ ಏನಂದರೆ ಆಟೋಮೆಟಿಕ್ ಸಬ್ಸ್ಕ್ರೈಬ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ನಾನು ಒಂದು ಸಲ ಲೈವ್ ಮಾಡಿದ್ರೆ ಅಂದ್ಕೊಳ್ಳಿ, ಸೊ ಮಿನಿಮಮ್ ಅಂದರೆ 5-10 ಸಬ್ಸ್ಕ್ರೈಬ್ ಸಿಗುತ್ತೆ, ಅರ್ಥ ಆಯ್ತಾ. ಸೊ ನಾಕೊಂದು ಬೇಗ ಆಗಲಿ ಚಾನಲು, ನಮಗೂ ಖುಷಿನೇ, ಯಾಕಂದರೆ ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಒಳ್ಳೇದಾಗಲಿ ಅವ್ರಿಗೆ. ಸೊ ಅಂತ ಬಿಡಿ. ಅದಾದಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತೀನಿ, ಮಮತಾ ಸಿಸ್ಟರ್ ಅಂತ ಅವ್ರ ಹೆಸರು. ಸೊ ಅವ್ರದ್ದು ಬಂದು ಆಟೋಮೆಟಿಕ್ ಒಂದು ದಿವಸಕ್ಕೆ 50 ಇಲ್ಲ 100 ಸಬ್ಸ್ಕ್ರೈಬ್ ಬರ್ತಾಯಿದೆ. ಮಮತಾ ಅಂತ ಒಬ್ಬರು ಸಿಸ್ಟರ್ ಇದ್ದಾರೆ, ಅವ್ರನ್ನ ಕೇಳಿ ನೋಡಿ. ಅವ್ರದ್ದು ಚಾನಲ್ಲು ಸಖತ್ತಾಗಿ ಗ್ರೋ ಆಗ್ತಾ ಇದೆ, ಬಟ್ ಅವ್ರದ್ದು ವೀಡಿಯೋಸ್ ಓಡ್ತಾ ಇಲ್ಲ, ಅವ್ರದ್ದು ಲೈವ್ ಚೆನ್ನಾಗಿ ಓಡ್ತಾ ಇದೆ, ಅರ್ಥ ಆಯ್ತಾ. ಮಮತಾ ಅಕ್ಕ ಅಂತ ಒಂದು ದಿವಸಕ್ಕೆ 50 ಇಲ್ಲ 100 ಸಬ್ಸ್ಕ್ರೈಬು. ಇವಾಗ 3K ಆಗಿದೆ ಅವ್ರದ್ದು, ಅರ್ಥ ಆಯ್ತಾ. ಬೇಕಾದ್ರೆ ಹೋಗಿ ಕೇಳಿ, ನಾನು ಸುಳ್ಳು ಹೇಳ್ತೀನಿ ಅಂತ. ಅವರೇ ನಂಬಲ್ಲ. ಒಂದು ದಿವಸ ಪಾಪ ಅವರು ಮುಂಚೆ ಹೊಸ್ದಾಗಿ ಬಂದಿದ್ದಾಗ 1000 ಆದರೆ ಸಾಕು ಅಂತ ತುಂಬ ಕಷ್ಟ ಬಿಡ್ತಾಯಿದ್ರು. ಪ್ರತಿಯೊಬ್ಬರು 1000 ಆಗಬೇಕಂತ ಕಷ್ಟ ಬೀಳ್ತಾವ್ರು. ಇವಾಗ ಆಟೋಮೆಟಿಕ್ ಸಬ್ಸ್ಕ್ರೈಬ್ ಬರ್ತಾಯಿದೆ, ಕೇಳಿ ನೋಡಿ. ಇನ್ನು ಸ್ವಲ್ಪ 1 ತಿಂಗಳು ಇಲ್ಲ 1.5 ತಿಂಗಳಲ್ಲಿ ಅವ್ರದ್ದು ಮೋನೋ ಆಗಿಬಿಡುತ್ತೆ. ಸೊ ಆ ಥರ ಏನು ಗೊತ್ತಾ, ವೈರಲ್ ಬೇಗ ಆಗಿಬಿಡುತ್ತೆ. ಸ್ಟೆಪ್ ಬೈ ಸ್ಟೆಪ್ ಅಲ್ಲ ರೀ, ವೈರಲ್ಲು ಬೇಗ ಆಗಿಬಿಡುತ್ತೆ. ಅದು ವೈರಲ್ ಹೆಂಗಾಗುತ್ತೆ ಅಂತ ಹೇಳ್ಕೊಡ್ತೀನಿ ನೋಡಿ ಇವತ್ತು. ಫಸ್ಟು ತಿಳ್ಕೊಳ್ಳಿ. ಇವಾಗ ನಾವು ಸ್ಟಾರ್ಟಿಂಗು ಲೈವ್ ಓಪನ್ ಮಾಡ್ತೀವಿ ಅಂದ್ಕೊಳ್ಳಿ, ಲೈವ್ ಓಪನ್ ಮಾಡಿದ ತಕ್ಷಣ ಏನು ಮಾಡ್ತೀವಿ, ಫಸ್ಟ್ ಕೆಲಸ ಹೇಳಿ. ಸೊ ಎಲ್ಲರಿಗೂ ಹೋಗಿ ಸಪೋರ್ಟ್ ಮಾಡ್ಕೊಂಡು ಬರ್ತೀವಿ, ಆಮೇಲೆ ಬಂದು ಕೂತ್ಕೊತೀವಿ ಎಲ್ಲರೂ ನಮ್ಮ ಲೈವಿಗೆ ಬರಲಿ ಅಂತ. ಅವಾಗ ಯಾರೂ ಬರಲ್ಲ. ಅವಾಗ ನೀವೇನು ಮಾಡ್ತೀರಾ ಅಂದರೆ ಬೇಜಾರಾಗ್ಬಿಟ್ಟು ಒಂದು 15 ನಿಮಿಷ ಇದ್ದು 20 ನಿಮಿಷ ಇದ್ದು ಲೈವ್ನ ಏನು ಮಾಡಿಬಿಡ್ತೀರಾ. ಆಮೇಲೆ ಏನು ಮಾಡ್ತೀರಾ, ನೆಕ್ಸ್ಟ್ ಡೇ ಅದೇ ಟೈಮಿಗೆ ಮಾಡ್ತೀರಾ, ಮಾಡೋದೇ ಇಲ್ಲ. ಇನ್ನೂ 3 ದಿವಸ ಗ್ಯಾಪ್ ಕೊಡ್ತೀರಾ, ಆಮೇಲೆ ಮತ್ತೆ ಶುರು ಮಾಡ್ತೀರಾ. ಆ ಥರ ಲೈವ್ನ ಮಾಡಲೇಬಾರ್ದು. ನಿಮ್ಮದು ಲೈವು ಸ್ವಲ್ಪ ಗ್ರೋ ಆಗಲ್ಲ, ಅರ್ಥ ಆಯ್ತಾ. ಸೊ ನಾನು ಹೇಳ್ತೀನಿ ನೋಡಿ, ಇವಾಗ ಸ್ಟಾರ್ಟಿಂಗು ಲೈವ್ ಶುರು ಮಾಡ್ತೀರಾ ಅಂದ್ಕೊಳ್ಳಿ, ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಹೊಸಬ್ರಿಗೆ ಹೇಳ್ತಾ ಇದ್ದೀನಿ, ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಟೈಮಲ್ಲಿ ಕೆಲಸ ಎಲ್ಲ ಮುಗಿದ್ಬಿಟ್ಟು ನಿಮ್ಗೆ ಯಾವ ಟೈಮಲ್ಲಿ ರೆಸ್ಟ್ ಸಿಗುತ್ತೆ, ಇಲ್ಲ ನಿಮ್ಮ ಅದೇ ಟೈಮಲ್ಲಿ ಡೈಲಿ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತೋ ಆ ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ. ಫಿಕ್ಸ್ ಮಾಡಿಕೊಂಡು ಡೈಲಿ ಏನು ಮಾಡಿ, 1 ಅವರ್ ಮಾಡಿ. ನಿಮ್ಮ ಕೈಯಲ್ಲಿ ಸ್ಟಾರ್ಟಿಂಗು 2 ಅವರ್ 3 ಅವರ್ ಮಾಡೋಕ್ಕಾಗಲ್ಲ, ಜನ ಕಮ್ಮಿ ಇದ್ದಾಗ ಡೈಲಿ 1 ಅವರ್ ಮಾಡಿ. ಡೈಲಿ ಮಿನಿಮಮ್ ಅಂದ್ರೆ 1 ತಿಂಗಳು 2 ತಿಂಗಳು ನಾನ್ ಸ್ಟಾಪಾಗಿ ಮಾಡಿ. ಆಮೇಲೆ ಇವತ್ತು ಜನ ಬಂದಿಲ್ಲ ಅಂದ್ಕೊಳ್ಳಿ, ನಾಳೆ ಒಬ್ಬ ಬರ್ತಾನೆ, ನಾಳೆ ಇನ್ನೊಬ್ಬ ಬರ್ತಾನೆ, ಹಂಗೆ ಜನ ಸೇರ್ತಾರೆ. ಹಂಗೆ ನೀವು ಲೈವ್ ಬಂದು ಚೆನ್ನಾಗಿ ಓಡುತ್ತೆ. ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡಿ. ಚೆನ್ನಾಗಿ ಓಡ್ತಾ ಬ್ಯಾಡ್ ಮೆಸೇಜು ಬರುತ್ತೆ, ಒಳ್ಳೆ ಮೆಸೇಜು ಬರುತ್ತೆ.
ಒಳ್ಳೆಯವರು ಸಿಗ್ತಾರೆ. ಇವಾಗ ನಾನು ಲೈವ್ ಮಾಡಿದ್ರಿಂದ ಎಷ್ಟೋ ಜನ ನನಗೆ ಪರಿಚಯ ಆದರು, ಎಷ್ಟೋ ಜನ ಲೈವ್ ಹೋಗ್ತೀನಲ್ಲ ಅವರೆಲ್ಲ ನನಗೆ ಪರಿಚಯ ಆದರು. ನಾನು ಲೈವ್ ಹೋಗಿಲ್ಲ ಅಂದರೆ ನಾನು ಯಾರಂತ ನಿಮಗೆ ಗೊತ್ತಾಗ್ತಾ ಇರಲಿಲ್ಲ, ಅವ್ರು ಯಾರಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಅರ್ಥ ಆಯ್ತಾ? ಸೊ ಫಸ್ಟು ತಿಳ್ಕೊಳ್ಳಿ, ಲೈವಿಂದ ತುಂಬ ಬೆನಿಫಿಟ್ ಇದೆ. ಒಂದು ಬೆನಿಫಿಟು ಇದೆ, ಒಂದು ಲಾಸ್ ಇದೆ. ಒಂದು ಬ್ಯಾಡ್ ಕಮೆಂಟು ಬರುತ್ತೆ, ಮನಸ್ಸು ಬೇಜಾರು ಆಗುತ್ತೆ. ಸೊ ನಮಗೇನು ಮಾಡೋಕ್ಕೆ ಅನಿಸಲ್ಲ. ಸೊ ಅದರಿಂದ ಇನ್ನೂ ಒಳ್ಳೇದು ಆಗುತ್ತೆ. ಎಷ್ಟೋ ಜನ ಹೊಸ ಹೊಸ ಫ್ರೆಂಡು ಸಿಗ್ತಾರೆ, ಅವ್ರ ಬಗ್ಗೆ ಮಾತಾಡ್ಬೋದು, ನಮ್ಮ ಬಗ್ಗೆ ತಿಳ್ಕೊಬೋದು, ನಮ್ಗೆ ಗೊತ್ತಿರೋದು ಅವ್ರಿಗೆ ಹೇಳ್ಕೊಡ್ಬೋದು. ಒಂಥರ ಖುಷಿ ಆಗುತ್ತೆ. ನಮ್ಮದು ಒಂದು ಫ್ಯಾಮ್ಲಿ ಥರ ಇರುತ್ತೆ. ಯೂಟ್ಯೂಬ್ ಒಂದು ಫ್ಯಾಮ್ಲಿ ಥರ ರೀ. ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಪ್ರಪಂಚದಲ್ಲಿ ಹೆಂಗಿದೆ ಅದೇ ಥರನೂ ಇದೆ. ಸೊ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ. ಇವಾಗ ಹೇಳ್ತೀನಿ ಕೇಳಿ, ಬ್ಯಾಡ್ ಮೆಸೇಜ್ ಬರುತ್ತಂತಾರೆ ಎಲ್ಲರೂ. ಬ್ಯಾಡ್ ಮೆಸೇಜ್ ಬಗ್ಗೆ ಮಾತಾಡೋಣ. ಬ್ಯಾಡ್ ಮೆಸೇಜ್ ಏನು ಮಾಡೋಕ್ಕಾಗಲ್ಲ. ಸೊ ಹೇಳಿದ್ನಲ್ಲ, ಉಟ್ಕೊತಾನೆ ಇರ್ತಾರೆ. ಅದ್ರಿಗೆಲ್ಲ ತಲೆ ಕೆಡಿಸ್ಕೊಂಬೇಡಿ, ಹೈಡ್ ಮಾಡಿ ಬಿಸಾಕಿ, ಓಕೆನಾ? ಇನ್ನೊಂದು ಮಾತು ಹೇಳ್ತೀನಿ, ನಮ್ಮ ಜೊತೆನೇ ಚೆನ್ನಾಗಿರ್ತಾರೆ ಕೆಲವರು. ನಮ್ಮ ಜೊತೆನೇ ಚೆನ್ನಾಗಿದ್ದು ಸ್ವಲ್ಪ ಏನಾದರೂ ಚಿಕ್ಕ ಪುಟ್ಟ ಜಗಳ ಆದರೆ ಬೇರೆ ಐಡಿಯಿಂದ ಫೇಕ್ ಮಾಡಿಬಿಟ್ಟು ನಮಗೆ ಬೈಯೋಕ್ಕೆ ಶುರು ಮಾಡ್ತಾರೆ. ಅಂಥ ಜನನೂ ಇದ್ದಾರೆ. ಇಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಇವತ್ತು ನಾನು ನಿಮ್ಗೆ ಇಷ್ಟ ಆಗ್ತೀನಿ, ನಾಳೆ ನಾನು ನಿಮ್ಗೆ ಇಷ್ಟ ಆಗಲ್ಲ. ಅರ್ಥ ಆಯ್ತಾ? ಇದು ಸೋಷಿಯಲ್ ಮೀಡಿಯಾ. ಒಬ್ಬೊಬ್ರಿಗೆ ಒಂದೊಂದು ಥರ ಅನಿಸುತ್ತೆ. ಒಬ್ಬೊಬ್ರದ್ದು ಒಂದೊಂದು ಮನಸ್ಥಿತಿ ಇದೆ. ನಾವು ಹೇಳ್ದಂಗೆ ಎಲ್ಲರೂ ಇರಬೇಕಂದ್ರೆ ಸತ್ರು ಅದು ಸಾಧ್ಯನೇ ಇಲ್ಲ. ಇನ್ನೊಂದು ಮಾತು ಹೇಳ್ತೀನಿ. ಇವಾಗ ಸಬ್ಸ್ಕ್ರೈಬ್ ಏನಕ್ಕೆ ಲೆಸ್ ಆಗ್ತಾ ಇದೆ ಅಂತ ಹೇಳ್ತೀನಿ ಕೇಳಿ. ನಾನು ಸರ್ಚ್ ಮಾಡಿದೆ, ಏನೋ ಒಂದು ವಾರ ಗ್ಯಾಪ್ ಕೊಟ್ಬಿಟ್ಟು ಯಾರಿಗೂ ನನ್ನ ಲೈವಲ್ಲಿ ಸಬ್ಸ್ಕ್ರೈಬ್ ತೊಗೊಬೇಡಿ ಅಂತ. ಆಮೇಲೂ ಸಬ್ಸ್ಕ್ರೈಬ್ ಲೆಸ್ ಆಗ್ತಾ ಇದೆ. ಆಮೇಲೆ ನಾನೇನು ಮಾಡಿದೆ, ಸೊ ಚೆಕ್ ಮಾಡಿದೆ, ಪ್ರತಿಯೊಂದು ಚೆಕ್ ಮಾಡಿದೆ ಏನಕ್ಕೆ ಲೆಸ್ ಆಗ್ತಾ ಇದೆ ಅಂತ. ಸೊ ಈ ತಿಂಗಳೇ ನಾನು ಹೇಳಿದ್ನಲ್ಲ, ವಾಚ್ ಅವರ್ ಜಾಸ್ತಿ ಬರ್ತಾ ಇದೆ ಅಂತ. ಸೊ ಈ ತಿಂಗಳಲ್ಲಿ ವಾಚ್ ಅವರ್ ಜಾಸ್ತಿ ಬರ್ತಾಯಿದ್ದ ಆಟೋಮೆಟಿಕ್ ಅವ್ರು ಸಬ್ಸ್ಕ್ರೈಬ್ನ ಲೆಸ್ ಮಾಡ್ತವ್ರೆ. ಅರ್ಥ ಆಯ್ತಾ? ಬೇಕಾದರೆ ನೀವು ನೋಡಿ, ನೀವು ಯಾರ ಹತ್ರನೂ ಸಬ್ಸ್ಕ್ರೈಬ್ ತೊಗೊಬೇಡಿ, ಯಾರ ಹತ್ರನೂ ಕೇಳೋಕ್ಕೂ ಹೋಗ್ಬೇಡಿ, ಯಾರಿಗೂ ಹೋಗಿ ಕೊಡಿ ಅಂತ ಕೇಳಬೇಡಿ. 2 ದಿವಸ ವೇಟ್ ಮಾಡಿ ನೋಡಿ, ಆಟೋಮೆಟಿಕ್ ನಿಮ್ಗೆ ಸಬ್ಸ್ಕ್ರೈಬ್ ಮೈನಸ್ ಆಗುತ್ತೆ. ಪ್ರತಿಯೊಬ್ಬರು ಏನು ಹೇಳಿದ್ದಾರೆ, ವೀಡಿಯೋಸ್ ನೋಡಿ ಕೊಟ್ಟರೆ ಮೈನಸ್ ಆಗಲ್ಲ ಅಂತ. ವೀಡಿಯೋಸ್ ನೋಡಿ ಕೊಟ್ಟರು ಮೈನಸ್ ಆಗ್ತಾಯಿದೆ ಈ ತಿಂಗಳಿಗೆ ಮಾತ್ರ. ಆದರೆ ನಿಮಗೆ ಸಬ್ಸ್ಕ್ರೈಬು ಲೆಸ್ಸೇ ಆಗಬಾರ್ದು ಬ್ರದರ್. ಏನು ಮಾಡಬೇಕು ಅಂದರೆ ಮುಂದಿನ ತಿಂಗಳವರೆಗೂ ವೇಟ್ ಮಾಡಲೇಬೇಕು. ಈ ತಿಂಗಳಲ್ಲಿ ಮಾತ್ರ ಜಾಸ್ತಿ ಲೆಸ್ ಆಗ್ತಾಯಿದೆ ನಾನು ನೋಡಿರೋ ಪ್ರಕಾರ. ಅರ್ಥ ಆಯ್ತಾ? ಈ ತಿಂಗಳು ತುಂಬ ಅಂದರೆ ತುಂಬ ಲೆಸ್ ಆಗ್ತಾಯಿದೆ. ನಾನು ಯಾವ ತಿಂಗಳಲ್ಲಿ ಇಷ್ಟು ಲೆಸ್ ಆಗಿರೋದು ನಾನು ನೋಡೇ ಇಲ್ಲ. ನೀವು ನೋಡಿದ್ದೀರಾ ಯಾವತ್ತಾದರೂ? ಮಿನಿಮಮ್ ಅಂದರೂ ಒಂದು 10 ತೊಗೊಂಡ್ರೆ ಒಂದು 4-5 ಲೆಸ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಆಟೋಮೆಟಿಕ್ ಯಾವತ್ತೂ ಲೆಸ್ ಆಗಿದ್ದು ನಾನು ನೋಡೇ ಇಲ್ಲ. ಸೊ ಸಬ್ಸ್ಕ್ರೈಬ್ ತೊಗೊಂಡಾದ್ಮೇಲೆ ಬೇಕಾದ್ರೆ ಲೆಸ್ ಆಗಿದೆ, ಅದು ನೋಡಿದ್ದೀನಿ. ಬಟ್ ಆಟೋಮೆಟಿಕ್ ಲೆಸ್ ಆಗ್ತಾ ಇರೋದು ಈ ತಿಂಗಳೇ. ಅರ್ಥ ಆಯ್ತಾ? ಈ ತಿಂಗಳೇ ವಾಚ್ ಅವರ್ಸ್ ಪ್ರತಿಯೊಬ್ಬರಿಗೂ ಜಾಸ್ತಿ ಸಿಗ್ತಾ ಇದೆ. ಅದ್ರಗೋಸ್ಕರ ನಾನು ಬಡ್ಕೊತಾ ಇರೋದು, ಲೈವ್ ಮಾಡಿ ಹೇಳೋಕ್ಕಾಗಲ್ಲ. ನಿಮ್ಮ ಅದೃಷ್ಟ ಹೊಡೆದ್ರು ಓಡ್ಬೋದು. ನಿಮ್ಮ ಲೈವ್ ಇರಲಿ ಏನೇ ಇರಲಿ ವೈರಲ್ ಆಗಿಬಿಡುತ್ತೆ. ಎಷ್ಟೋ ಜನದು ಇವಾಗ ವ್ಯೂಸು ಲೈವಲ್ಲಿ ಚೆನ್ನಾಗಿ ಬರ್ತಾಯಿದೆ. ಈ ತಿಂಗಳು ಚೆನ್ನಾಗಿ ವಾಚ್ ಅವರ್ಸ್ ಬರ್ತಾಯಿದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ತಿಂಗಳು ಎಷ್ಟು ಜನ ಮಾಡಿದಾರೋ ಲೈವ್ನ ಅವ್ರನ್ನ ಹೋಗ್ಬಿಟ್ಟು ಕೇಳಿ ನೋಡಿ. ತುಂಬ ಚೆನ್ನಾಗಿ ಬರ್ತಾಯಿದೆ ವಾಚ್ ಅವರ್ಸು. ಈ ಬ್ಯಾಡ್ ಕಮೆಂಟ್ ಬರುತ್ತೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಇಲ್ಲ ಬ್ಯಾಡ್ ಕಮೆಂಟ್ ಬಂದರೆ ನನ್ನ ಕೈಯಲ್ಲಿ ತಡ್ಕೊಳೋ ಶಕ್ತಿ ಇಲ್ಲ ಅಂದರೆ ಲೈವ್ ಮಾಡೋಕ್ಕೆ ಹೋಗಲೇಬೇಡಿ. ಸೀರಿಯಸ್ ಆಗಿ ಹೇಳ್ತೀನಿ ನೋಡಿ. ಅರ್ಥ ಆಯ್ತಾ? ಎಲ್ಲರಿಗೂ ಒಂದೊಂದು ಮಾತು ಹೇಳ್ತೀನಿ ನೋಡಿ. ದೊಡ್ಡ ವಿಷಯ ಅಲ್ಲ, ದೊಡ್ಡದಲ್ಲ, ಚಿಕ್ಕದಾಗಿರುತ್ತೆ. ಪ್ರತಿಯೊಂದು ಕಲ್ತ್ಕೊಳ್ಳಿ. ಅರ್ಥ ಆಯ್ತಾ? ಒಂದೊಂದು ಟೈಮ್ ಸರ್ವರು ಪ್ರಾಬ್ಲಮ್ ಅಪ್ ಆ್ಯಂಡ್ ಡೌನ್ ಆದಾಗ ಈ ಥರ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಸಬ್ಸ್ಕ್ರೈಬ್ ತೀರಾ ಮೈನಸ್ ಆಗಿಬಿಡುತ್ತೆ, ವಾಚ್ ಅವರ್ಸ್ ಜಾಸ್ತಿ ಬರ್ತಾಯಿದೆ. ಇನ್ನೊಂದು ಟೈಮು ಸಬ್ಸ್ಕ್ರೈಬ್ ಕರೆಕ್ಟಾಗಿದ್ದರೆ ವಾಚ್ ಅವರ್ಸ್ ತೀರಾ ಕಮ್ಮಿ ಬಂದುಬಿಡುತ್ತೆ. ಅರ್ಥ ಆಯ್ತಾ? ನಾನು ಇದೇ ತಿಂಗಳು ರೀ ಇಷ್ಟು ದಿವಸದಿಂದ ಕಷ್ಟಪಡ್ತಾ ಇದ್ದೀನಿ. 4 ಲೈವ್ ಮಾಡ್ತಾ ಇದ್ದೆ, ನೀವು ನಂಬ್ತಿರೋಲ್ವ? ಅವಾಗೆಲ್ಲ ಮಿನಿಮಮ್ ಅಂದ್ರೆ 18 ಮೇಲೇ ಹೋಗ್ತಾ ಇದ್ದಿಲ್ಲ. 18 ಇಲ್ಲ 15 ಮೇಲೆ ಹೋಗ್ತಾ ಇದ್ದಿಲ್ಲ ವಾಚ್ ಅವರ್ಸ್. ಇವಾಗ ನಾನು ನಾರ್ಮಲಾಗಿ ಸುಮ್ಮನೆ 1 ಅವರ್ ಮಾಡಿದ್ರು 35-36 ಅವರ್ ಬರ್ತಾ ಇದೆ ರೀ. ನಾನೇನು ಮಾಡಲಿ ನೀವು ಹೇಳಿ? ಅರ್ಥ ಆಯ್ತಾ? ಆವಾಗಲೇ ತಿಳ್ಕೊಳ್ಳಿ, ಅಪ್ ಆ್ಯಂಡ್ ಡೌನು ಸಿಸ್ಟಮ್ಯಾಟಿಕ್ ಆಗೇ ಆಗುತ್ತೆ. ಸೊ ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ, ನಾವೆಲ್ಲನೂ ಕಲ್ತ್ಕೊಬೇಕಂದ್ರೆ ಯೂಟ್ಯೂಬಲ್ಲಿ ಸ್ಟಾರ್ಟಿಂಗಿಂದನೂ ಈಸಿಯಾಗಿ ಕಲ್ತ್ಕೊಬೋದು. ಬಟ್ ಏನಿದ್ರೆ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ನಾವು ಸ್ಟಾರ್ಟಿಂಗ್ ಬಂದಾಗ ಯೂಟ್ಯೂಬಲ್ಲಿ ಒಂದು ತಮ್ನಲ್ಲಿ ಕೂಡ ಹಾಕಕ್ಕೆ ಬರ್ತಾ ಇದ್ದಿಲ್ಲ ರೀ. ಸೊ ನಮಗೆ ಮೋನಿಟೈಸ್ ಆಗೋವರೆಗೂ ಏನಕ್ಕೆ ಅಷ್ಟು ದಿವಸ ನಮ್ಗೆ ಟೈಮ್ ಕೊಡ್ತಾರೆ ಅಂದರೆ ಪ್ರತಿಯೊಂದು ಕಲ್ತ್ಕೊಂಬರಲಿ ಅಂತಲೇ ಕರೋದು. ನೀವು ಸ್ಟಾರ್ಟಿಂಗ್ ಹೊಸದಾಗಿ ಯೂಟ್ಯೂಬ್ ಬಂದಾಗ ಎಲ್ಲ ಬಂದ್ಬಿಡುತ್ತೇನೆ ರೀ. ಮಾತಾಡೋಕ್ಕೆ ಬರುತ್ತಾ? ತಮ್ನಲ್ಲಿ ಹಾಕಕ್ಕೆ ಬರುತ್ತಾ? ವಾಯ್ಸ್ ಓವರ್ ಕೊಡೋಕ್ಕೆ ಬರುತ್ತಾ? ಏನೂ ಬರೋಲ್ಲ ರೀ ನಿಮಗೆ. ಅರ್ಥ ಆಯ್ತಾ? ನೀವು ಎಷ್ಟು ಜೋಶ್ ಸ್ಟಾರ್ಟಿಂಗಲ್ಲಿ ಇರುತ್ತೋ ಅಷ್ಟೇ ಜೋಶ್ ಎಂಡಿಂಗಲ್ಲಿ ಇರಬೇಕು. ಇವಾಗ ಸಿಸ್ಟಮ್ಯಾಟಿಕ್ ಬಗ್ಗೆ ನಾನು ಹೇಳ್ತೀನಿ. ಇವಾಗ ಚೆನ್ನಾಗಿ ಓಡ್ತಾ ಇತ್ತು ಅಂದ್ಕೊಳ್ಳಿ, ಲೈವ್ ನಿಮ್ಮದು ಚೆನ್ನಾಗಿ ಓಡ್ತಾ ಇತ್ತು ಅಂದರೆ ಚೆನ್ನಾಗಿ ವ್ಯೂಸ್ ಬರುತ್ತೆ, ಚೆನ್ನಾಗಿ ನಿಮಗೆ ವಾಚ್ ಅವರ್ಸ್ ಸಿಗುತ್ತೆ. ನೀವೇನು ಮಾಡ್ತೀರಾ ಗೊತ್ತಾ? ಇವಾಗ ಚೆನ್ನಾಗಿ ಓಡ್ತಾ ಇದೆ ಅಂದ್ಕೊಳ್ಳಿ, ಒಂದು 4-5 ದಿವಸ ಗ್ಯಾಪ್ ಕೊಟ್ಟರೆ ಅಂದ್ಕೊಳ್ಳಿ, ಮುಂಚೆ ಥರ ಲೈವ್ ಓಡೋಲ್ಲ, ತೀರಾ ಡೌನ್ಗೆ ಹೋಗ್ಬಿಡುತ್ತೆ ಲೈವು. ಅರ್ಥ ಆಯ್ತಾ? ಯೂಟ್ಯೂಬ್ ಚಾನಲ್ ಅವ್ರು ಏನು ಮಾಡ್ತಾರೆ ಗೊತ್ತಾ? ಒಂದು 30-40 ಜನ ಲೈವಿಗೆ ಬಂದರೆ ಅಂದ್ಕೊಳ್ಳಿ, ಚೆನ್ನಾಗಿ ಓಡ್ತಾ ಇತ್ತು ಲೈವ್ ಅಂದ್ಕೊಳ್ಳಿ, ಇನ್ನೂ ಒಂದು 100 ಜನ ಹತ್ರ ನಮ್ಮ ಲೈವ್ನ ಶೇರ್ ಮಾಡ್ತಾರೆ. ಇವನಿಂದ ಬೆನಿಫಿಟ್ ಆಗ್ತಾ ಇದೆ ಅಂತ ಇನ್ನೂ ಒಂದು 100 ಜನನ. ಆ 100 ಜನದಲ್ಲಿ ಒಂದು 20-30 ಜನ ಕೆಟ್ಟವ್ರು ಇರ್ತಾರೆ, ಬ್ಯಾಡ್ ಮೆಸೇಜ್ ಆಗ್ತಾರೆ. ಅದರಲ್ಲಿ ಒಂದು 40 ಜನ ಒಳ್ಳೆಯವರು ಇರ್ತಾರೆ. ಅರ್ಥ ಆಯ್ತಾ? ಆ ಥರನೇ ಲೈವ್ನ
ವೈರಲ್ ಮಾಡೋದು, ಅರ್ಥ ಆಯ್ತಾ? ಸೊ ನೀವೆಲ್ಲ ವೈರಲ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಇವತ್ತು ನಮ್ದು ಚೆನ್ನಾಗಿ ಓಡ್ತು ಅಂದ್ಕೊಳ್ಳಿ, ಲೈವ್ ಇವತ್ತು ಚೆನ್ನಾಗಿ ಓಡ್ತು, ಒಂದು 50-100 ಲೈಕ್ಸ್ ಬಂತು ಅಂದ್ಕೊಳ್ಳಿ. ಅದೇ ನಾಳೆ 100 ಲೈಕ್ಸ್ ಬರುತ್ತಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನಾಳೆ ತೀರಾ ಡೌನ್ ಆಗಿಬಿಟ್ಟಿರುತ್ತೆ ನಿಮ್ಮದು ಲೈವು, ಅರ್ಥ ಆಯ್ತಾ? ಸೇಮ್ ಟೈಮಿಂದ ಮಾಡಿ. ಅದ್ರಗೋಸ್ಕರ ಯಾರ್ದು ಚೆನ್ನಾಗಿ ಲೈವ್ ಓಡುತ್ತೋ ಅವ್ರಿಗೆ ನಾನು ಏನು ಹೇಳ್ತೀನಿ, ಸೇಮ್ ಟೈಮೇ ಮಾಡಿ, ಸೇಮ್ ಟೈಮೇ ಬಡ್ಕೊತೀನಿ. ಯಾಕೆ ಹೇಳಿ, ಅವ್ರ ಚಾನಲ್ ಬೇಗ ಗ್ರೋ ಆಗಲಿ ಅಂತ ನಾನು ವೇಟ್ ಮಾಡ್ತಾ ಇರ್ತೀನಿ. ನನಗೆ ಇಷ್ಟ ಆದವ್ರಿಗೆ ಹೋಗಿ ನಾನು ಹೇಳ್ತೀನಿ. ಸೊ ನನ್ನ ಮಾತು ಯಾರು ಕೇಳಲ್ಲ, ನಾನು ಹೋಗಿ ಏನು ಹೇಳಲ್ಲ. ಸೊ ಒಬ್ರದ್ದು ನಾನು ಹೇಳೋದಲ್ಲ, ಒಂದು ಸುಹಾನ್ ಹಾಕೊಂಡು ಇನ್ನೊಂದು ಮಮತಾ ಹಾಕೊಂಡು, ಇವರಿಬ್ಬರದ್ದು ಚೆನ್ನಾಗಿ ಓಡ್ತಾ ಇದೆ. ಆ ಲೈವ್ ಟೈಮಿಂಗ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಈಸಿಯಾಗಿ ಅವರು ಒಂದು ತಿಂಗಳು ಬೇಡ ರೀ, 2 ವೀಕ್ಸಲ್ಲೇ ಅವ್ರದ್ದು 1K ಆಗುತ್ತೆ, ಒಂದು 1 ಮಂತಲ್ಲೇ ಮೋನೋನು ಆಗಿಬಿಡುತ್ತೆ. ಸೊ ಲೈವ್ ಚೆನ್ನಾಗಿ ಓಡಿದ್ರೆ ಅಂದ್ಕೊಳ್ಳಿ, ಮಿನಿಮಮ್ ನಾವೆಲ್ಲ ಇಷ್ಟು ಕಷ್ಟಪಡೋದೇ ಬೇಡ. ಒಬ್ಬೊಬ್ರದ್ದು ನಂಬ್ತಿರೋರು ಒಬ್ಬೊಬ್ರದ್ದು 2 ವೀಕ್ಸಲ್ಲೇ ಮೋನೋ ಆಗಿಬಿಟ್ಟಿದ್ದಾರೆ, ಅರ್ಥ ಆಯ್ತಾ? ನಾವೆಲ್ಲ ಇಷ್ಟು ಕಷ್ಟಪಡ್ತಾ ಇದ್ದೀವಿ. ಸೊ ಅರ್ಥ ಮಾಡ್ಕೊಳ್ಳಿ, ಸರ್ವರು ಒಂದು ಅಪ್ ಆ್ಯಂಡ್ ಡೌನ್ ಆಗೇ ಆಗುತ್ತೆ. ಸೊ ಏನೇ ಇರಲಿ ಪ್ರಾಬ್ಲಮ್ಮು, ನಿಮಗೆ ಜಾಸ್ತಿ ಸಬ್ಸ್ಕ್ರೈಬ್ ಲೆಸ್ ಆಗುತ್ತೆ ಅಂದರೆ ನೆಕ್ಸ್ಟ್ ಮಂತಿಂದ ತೊಗೊಳ್ಳಿ, ಓಕೆನಾ? ಈ ಮಂತ್ ಬರೀ ವಾಚ್ ಅವರ್ಸೇ ಜಾಸ್ತಿ ಕೊಡ್ತಾವ್ರೆ, ಆಟೋಮೆಟಿಕ್ ಸಬ್ಸ್ಕ್ರೈಬ್ನ ಅವರೇ ಮೈನಸ್ ಮಾಡ್ತಾವ್ರೆ. ನೀವು ತೊಗೊಂಡಿಲ್ಲ ಅಂದ್ರೆ ಆಟೋಮೆಟಿಕ್ ಮೈನಸ್ ಮಾಡ್ತಾವ್ರೆ. ಸೊ ನನಗಾಗಿರೋ ಅನುಭವ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸುತ್ತಿ ಬಳಸಿ ನಾನು ನಿಮಗೆಲ್ಲ ಸುಳ್ಳಂತೂ ನಾನು ಯಾವತ್ತೂ ಹೇಳೋಕ್ಕೆ ಹೋಗಲ್ಲ. ನಾನು ಇಷ್ಟು 4 ತಿಂಗಳಿಂದ ಬರೀ 38, ಒಂದು ದಿವಸಕ್ಕೆ 38, ಅದೇ ಹೈಯೆಸ್ಟು. ಮೊನ್ನೆ ಒಂದು ವೀಡಿಯೋ ಮಾಡಿದ್ದೆ 34 ಅಂತ. ಸೊ ಮೊನ್ನೆನೇ ಏನೋ 38 ಅಂತ ಬಂತು, ಅಷ್ಟೇ ರೀ ಹೈಯೆಸ್ಟು. ನಾನು 100 ತೊಗೊಂಡಿದ್ದೀನಿ, 500 ತೊಗೊಂಡಿದ್ದೀನಿ ಅಂತ ಸುಮ್ಮನೆ ಬಾಯಿಗೆ ಬಂದಾಗ ಹೇಳಲ್ಲ ನಾನು ಯಾವತ್ತೂ ಸುಳ್ಳು. ನೋಡಿ, ಈ ಥರ ಪ್ರಾಬ್ಲಮ್ಸ್ಗಳಿದೆ. ಸೊ ನೀವು ಇದೆಲ್ಲ ಫೇಸ್ ಮಾಡ್ತೀರಾ ಅಂದರೆ ಸೊ ಬನ್ನಿ, ಲೈವ್ ಮಾಡಿ ಆರಾಮಾಗಿ ವಾಚ್ ಅವರ್ಸ್ ಮಾಡ್ಕೊಂಡು. ಇಲ್ಲ ನನಗೆ ಬ್ಯಾಡ್ ಕಮೆಂಟ್ ಬರುತ್ತೆ, ನನ್ನ ಕೈಯಲ್ಲಿ ತಡ್ಕೊಳೋ ಶಕ್ತಿ ಇಲ್ಲ ಅಂದರೆ ದಯವಿಟ್ಟು ಯಾರೋ ಲೈವ್ನ ಮಾಡೋಕ್ಕೆ ಹೋಗ್ಬೇಡಿ, ಅರ್ಥ ಆಯ್ತಾ? ಇಲ್ಲಿ ಪ್ರಾಬ್ಲಮ್ಸು ಬರುತ್ತೆ, ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಎಲ್ಲ ಅನುಭವಿಸ್ಕೊಂಡು ಹೋಗಬೇಕು ಯೂಟ್ಯೂಬಲ್ಲಿ. ಏನಂದರೆ ಹೇಳಿದ್ನಲ್ಲ, ಸೊ ತುಂಬ ಪ್ರಾಬ್ಲಮ್ಸು ಇದೆ ರೀ, ಅರ್ಥ ಆಯ್ತಾ? ಎಲ್ಲನೂ ಫೇಸ್ ಮಾಡ್ಕೊಂಡು ಹೋಗ್ಬೇಕು. ಸೋಷಿಯಲ್ ಮೀಡಿಯಾ ಅಂದರೆ ಸುಮ್ಮನೆ ಅಲ್ಲ, ಎಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾ ಅಂತ. ಬರೀ ನೀವು ಯೂಟ್ಯೂಬ್ಗೆ ಇಷ್ಟು ಹೆದರ್ತೀರಲ್ಲ, ಪಾಪ ಹೋಗ್ರಿ ಇನ್ಸ್ಟಾಗ್ರಾಮಲ್ಲಿ ನೋಡಿ, ಪಾಪ ರೀಲ್ಸ್ ಎಲ್ಲ ಮಾಡ್ತಾರಲ್ಲ, ಎಂತ ಅಂತ ಕೆಟ್ಟದಾಗಿ ಬಂದಿರುತ್ತೆ ಗೊತ್ತಾ ಅವ್ರಿಗೆಲ್ಲ ಮೆಸೇಜು. ನೋಡಿಬಿಟ್ರೆ ಅಷ್ಟೇ ನಮಗೆ ಶಾಕ್ ಆಗಿಬಿಡುತ್ತೆ, ಏನು ಗುರು ಈ ಥರ ಮೆಸೇಜ್ ಮಾಡಿ ಕೂಡ. ಬಟ್ ಅವ್ರನ್ನ ಇಗ್ನೋರ್ ಮಾಡಿಬಿಟ್ಟು ಅವ್ರ ಕೆಲಸ ಮಾತ್ರ ಮಾಡ್ಕೊಂಡು ಹೋಗ್ತಾರೆ. ಅದ್ರಿಗೆ ಅವರೆಲ್ಲ ಸ್ಟಾರ್ ಆಗಿರೋದು. ಸುಮ್ಮನೆ ಕಮೆಂಟ್ ಮಾಡ್ತಾರಲ್ಲ ಕೆಟ್ಟದಾಗಿ, ಅವರೆಲ್ಲ ಪಾತ್ರೆ ತೊಳೆಯೋಕ್ಕೂ ಲಾಯಕ್ಕಿರಲ್ಲ ಮನೇಲಿ, ಅರ್ಥ ಇಲ್ಲ? ಯಾರು ಬೈಸ್ಕೊತಾರೆ ಅವರೇ ರೀ ಉದ್ಧಾರ ಆಗೋದು, ನಿಮಗೆ ಗೊತ್ತಿಲ್ಲ ಅಷ್ಟೇ. ಯಾರು ಬೈಸ್ಕೊತಾರೆ ಅವರೇ ದೊಡ್ಡದಾಗಿ ಹೆಸ್ರು ಮಾಡೋದು, ಫಸ್ಟು ತಿಳ್ಕೊಳ್ಳಿ. ನೋಡ್ರಿ ಅಣ್ಣ ತಂಗಿಯವರು ಎಲ್ಲ ನಮಗೆ ಯೂಟ್ಯೂಬಲ್ಲೇ ಸಿಕ್ಕಿದ್ದಾರೆ. ನಿಮ್ಗೇನಾದರೂ ಬ್ಯಾಡ್ ಕಮೆಂಟ್ ಬಂದರೆ ಹೆಲ್ಪ್ ಮಾಡೋರು ಇದ್ದಾರೆ, ಅರ್ಥ ಆಯ್ತಾ? ಯೂಟ್ಯೂಬಲ್ಲಿ ನಾವು ತುಂಬ ಪ್ರೀತಿನೂ ಮಾಡ್ತೀವಿ. ಇನ್ನು ಕೆಲವೊಬ್ಬರು ಏನು ಮಾಡ್ತಾರೆ, ವಿಡಿಯೋ ಮಾಡಿಬಿಟ್ಟು ನಾನು ಕಾಪಾಡ್ತೀನಿ ನೀನು ಕಾಪಾಡ್ತೀನಿ ಅಂತಾರೆ. ಇಲ್ಲಿ ಬ್ಯಾಡ್ ಕಮೆಂಟ್ಸ್ಗೆ ಏನು ಕಾಪಾಡೋಕ್ಕಾಗಲ್ಲ, ಒಬ್ಬನಿಂದ ಕಾಪಾಡ್ಬೋದು, ಇಬ್ಬನಿಂದ ಬರ್ತಾನೇ ಇರ್ತಾರೆ. ಸೊ ಯಾರಿಗೂ ಬ್ಯಾಡ್ ಕಮೆಂಟ್ಗೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಇನ್ನೊಂದು ಇದೆ, ನೀವು ಕೇಳ್ಬೋದು ಬ್ರೋ ಅವ್ರನ್ನ ಹುಡ್ಕೋಕ್ಕಾಗಲ್ಲ ಅಂತ. ಸೈಬರ್ ಕ್ರೈಮ್ ಅವ್ರು ಹುಡುಕ್ಬೋದು, ಬಟ್ ನಾವು ಹುಡುಕ್ಬೋದು, ಅರ್ಥ ಆಯ್ತಾ? ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ. ಸೊ ಐ ಡಿನ ಚೆಕ್ ಮಾಡಿ, ವೆರಿಫಿಕೇಷನ್ ಮಾಡಿ, ಎಲ್ಲಿದ್ದಾನೆ ಲೊಕೇಶನ್ ಟ್ರ್ಯಾಕ್ ಮಾಡೋವರೆಗೂ ಸ್ವಲ್ಪ ಟೈಮ್ ಆಗುತ್ತೆ. ಆ ಟೈಮ್ನ ಏನಕ್ಕೆ ನನ್ನ ಮಕ್ಕಳನ್ನ ಯೂಸ್ ಮಾಡಬೇಕು ಅಂತ ನಾವೆಲ್ಲ ಅದೆಲ್ಲ ಮಾಡೋಕ್ಕೆ ಹೋಗಲ್ಲ. ಸೊ ಆಗಲ್ಲ ಅಂತ ಯಾವುದೂ ಇಲ್ಲ, ಎಲ್ಲನೂ ಆಗುತ್ತೆ. ಸ್ವಲ್ಪ ಇನ್ನೊಂದು ಮಾತು ಹೇಳ್ತೀನಿ, ಹೆಣ್ಮಕ್ಳಿಗೆ ಗೌರವ ಕೊಟ್ಟು ಮೆಸೇಜ್ ಮಾಡಿ. ಯಾವ ನನ್ನ ಮಕ್ಕಳಾದ್ರೂ ನೋಡ್ತಾ ಇದ್ದರೆ ಬ್ಯಾಡ್ ಮೆಸೇಜ್ ಮಾಕೋರ್ನ ನಾನು ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ಅಕ್ಕ ತಂಗಿ ಅಂತ ಎಲ್ಲರೂ ಮರ್ಯಾದೆ ಕೊಟ್ಟು ಮೆಸೇಜ್ ಮಾಡಿ, ಒಳ್ಳೇದಾಗಿ ಮೆಸೇಜ್ ಹಾಕಿ. ನನಗೂ ಯಾವನೋ ನನ್ನ ವಿಡಿಯೋಗೂ ಒಬ್ಬ ಬ್ಯಾಡ್ ಕಮೆಂಟ್ ಹಾಕಿದ್ದ. ಸೊ ಏನೋ ನಾರ್ಮಲ್, ಅಷ್ಟೇನು ತೀರಾ ಏನೋ ಬ್ಯಾಡ್ ಕಮೆಂಟ್ ಹಾಕಿಲ್ಲ, ನಾರ್ಮಲಾಗಿ ಹಾಕಿದ್ದ. ಇವಾಗ ನೀವು ಹೇಳ್ರಿ, ಬ್ಯಾಡ್ ಕಮೆಂಟ್ ಹಾಕ್ತಾರೆ, ಏನಂತ ಬೈತಾರೆ, ಅಕ್ಕ ಅಮ್ಮ, ಅಷ್ಟು ಬಿಟ್ಟರೆ ಬೇರೆ ಏನಕ್ಕಾಗುತ್ತೆ? ಏನಾದರೂ ಮಾಡೋಕ್ಕಾಗತ್ತೆ ಅವ್ರ ಕೈಯಲ್ಲಿ? ನೀವು ಹೇಳಿ, ಡೈರೆಕ್ಟಾಗಿ ಬಂದು ನಿಮ್ಮ ಮುಂದೆ ಬಂದು ಆ ಥರ ಮಾತಾಡಿದ್ರೆ ನೀವು ಬಿಡ್ತೀರಾ? ಎಲ್ಲ ಕೂತ್ಕೊಂಡು ಮಾತಾಡ್ತಾನೆ, ಏನೋ ಕೆಡ್ದಾಗ ಮಾತಾಡ್ತಾನೆ, ತೀರಾ ಕೆಡ್ದಾಗೂ ಮಾತಾಡ್ತಾನೆ, ಏನಾದರೂ ಯೂಸಾ? ಇವಾಗ ನಾನು ವೀಡಿಯೋ ಮಾಡ್ಕೊಂಡು ಬಡ್ಕೊತೀನಿ, ಓಯ್ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಏನು ಯಾರಿಗೂ ಮಾಡೋಕ್ಕಾಗಲ್ಲ. ಡೈರೆಕ್ಟಾಗಿ ಮಾತಾಡಬೇಕು, ಆವಾಗ ಆ ಮಾತಿಗೆ ಬೆಲೆ ಇರುತ್ತೆ. ಎಲ್ಲೋ ಕೂತ್ಕೊಂಡು ಮೆಸೇಜ್ ಮಾಡಿದ್ರೆ ಆ ಮಾತಿಗೂ ಬೆಲೆ ಇರಲ್ಲ, ಎಲ್ಲೋ ಕೂತ್ಕೊಂಡು ನಾನು ವೀಡಿಯೋ ಮಾಡಿದ್ರೆ ನನ್ನ ವೀಡಿಯೋಗೂ ಬೆಲೆ ಇರಲ್ಲ, ಅರ್ಥ ಆಯ್ತಾ? ಎಲ್ಲ ಹೆಣ್ಮಕ್ಳಿಗೆ ಬೆಲೆ ಕೊಡಬೇಕು, ಬೆಲೆ ಕೊಟ್ಟು ಮೆಸೇಜ್ ಮಾಡಿ. ನಾನು ಇವಾಗ ಹೇಳಿದ್ರು ಅದು ಆಗಲ್ಲ, ಸೀರಿಯಸ್ ಆಗಿ ಹೇಳ್ತೀನಿ, ಅದು ನನಗೆ ಗೊತ್ತು. ಈ ಕೆಟ್ಟ ಹುಳುಗಳು ಏನಂದರೆ, ಸೊ ಒಬ್ಬರಿಲ್ಲ ಅಂದರೆ ಇನ್ನೊಬ್ಬ ಇಲ್ಲ ಅಂದರೆ ಇನ್ನೊಬ್ಬ ಬರ್ತಾನೆ ಇರ್ತಾರೆ, ಅದು ನನಗೆ ಗೊತ್ತು. ಸುಮ್ಮನೆ ಎಲ್ಲೋ ಕೂತ್ಕೊಂಡು ಪಂಟ್ರತಾರಲ್ಲ ಅವಾಜೆಲ್ಲ ನನಗೆ ಹಾಕೋಕ್ಕೆ ಇಷ್ಟ ಇಲ್ಲ. ಬಂದ್ವಾ ಡೈರೆಕ್ಟಾಗಿ ಮಾತಾಡಿದ್ವಾ, ಮುಗೀತು ಕತೆ. ಸೊ ಇಷ್ಟೆಲ್ಲ ಇದೆ ರೀ ಪ್ರಾಬ್ಲಮ್. ಲೈವ್ ಮಾಡೋದ್ರಿಂದ ವೈರಲ್ ಆಗೇ ಆಗುತ್ತೆ, ಒಳ್ಳೆ ವಾಚ್ ಅವರ್ಸು ಬರುತ್ತೆ, ಒಂದು ವಾರದಲ್ಲೂ ಮೋನಿಟೈಸ್ ಆಗುತ್ತೆ, ಅರ್ಥ ಆಯ್ತಾ? ವೀಡಿಯೋಸ್ ಓಡಿದ್ರೆ ಮಿನಿಮಮ್ ಅಂದರೂ 2 ವೀಕ್ಸಲ್ಲೇ ಮೋನಿಟೈಸ್ ಆಗಿಬಿಡುತ್ತೆ. ವೀಡಿಯೋಸ್ ಓಡಿದ್ರೆ ಅಪರೂಪ, ಇವಾಗ ಜಾಸ್ತಿ ಜನದ ವೀಡಿಯೋಸ್ ಓಡ್ತಾ ಇಲ್ಲ, ಅಪರೂಪ ಯಾರ್ದೋ ಒಬ್ರದ್ದು ವೀಡಿಯೋಸ್ ಓಡ್ತಾ ಇದೆ. ಬಟ್ ಈ ತಿಂಗಳಲ್ಲಿ ವಾಚ್ ಅವರ್ಸು ಲೈವ್ ತುಂಬ ಚೆನ್ನಾಗಿ ಓಡ್ತೈತೆ. ಲೈವ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ. ನಿಮ್ಗೆ ಏನು ಅನಿಸುತ್ತೆ ಅಂದರೆ ಸೊ ಮಾಡಿ. ನಾನೇನಂದರೆ ನನ್ನ ಸಿಸ್ಟರ್ಸ್ ಎಲ್ಲ ಇದ್ದಾರಲ್ಲ ಲೈವಲ್ಲಿ, ಅವ್ರಿಗೆ ನಾನು ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡ್ತೀನಿ. ನನ್ನ ಹತ್ರ ಯಾರಾದರೂ ಕೇಳಿದ್ರೆ ಅಂದ್ಕೊಳ್ಳಿ, ನಾನು ಹೇಳ್ಕೊಡ್ತೀನಿ. ನಾನು ಈ ಗಿಂಬ ಎಲ್ಲ ಕೊಚ್ಕೊಳಲ್ಲ. ಇನ್ನು ಕೆಲವ್ರು ಏನು ಗೊತ್ತಾ,
ಸೊ ನಾವು ಒಂದು 10-20 ಲೈವ್ಗೆ ಹೋಗ್ಬಿಟ್ಟು ಸಪೋರ್ಟ್ ಮಾಡಿ ನಾನು ಮಾಡಿದೆ ಅಂತ ಹೇಳಿ ತೋರಿಸ್ಕೊತಾರೆ. ನಾವು ಮಾಡಿದ್ದು ಒಳ್ಳೇದು ಯಾವತ್ತೂ ನಾವು ಮಾಡಿದೆ ಅಂತ ಹೇಳಿ ತೋರಿಸ್ಕೊಂಡ್ರು ಆ ಒಳ್ಳೇದಕ್ಕೆ ಅರ್ಥನೇ ಇರಲ್ಲ. ಅರ್ಥ ಆಯ್ತಾ? ಸೊ ಅವನ್ನ ಆ ಥರ ಬಡ್ಕೊತಾನಂದರೆ ನಾನು ಎಷ್ಟು ಹೇಳ್ಬೋದು ಹೇಳ್ಬೇಕಂದ್ರೆ ಲಕ್ಷ ಇದೆ, 1000 ಜನಗೆ ಎಷ್ಟೋ ಜನಕ್ಕೆ ನಾನು ಮಾಡಿದ್ದೀನಿ. ಬೇಡ ಬಿಡಿ, ಮಾಡೋದು ಯಾವತ್ತೂ ಹೇಳಿ ತೋರಿಸ್ಬಾರ್ದು, ಚೆನ್ನಾಗಿರಲ್ಲ. ಇನ್ನೊಂದೇನೆಂದರೆ, ಸೊ ಯಾರ ಮೇಲೂ ಕೋಪ ಮಾಡ್ಕೊಂಬೇಡಿ. ನಂದೇನು ಗೊತ್ತಾ ಪಾಲಿಸಿ, ನಾನು ಓಪನ್ ಆಗಿ ಹೇಳ್ತೀನಿ ನೋಡಿ, ನನಗೆ ಯಾರು ಇಷ್ಟ ಆಗಲ್ಲ ನಾನು ಡೈರೆಕ್ಟಾಗಿ ಹೇಳ್ತೀನಿ, ಹೈಡ್ ಮಾಡಿಬಿಡ್ತೀನಿ. ನಾನು ಜಗಳ ಮಾಡೋಕ್ಕೂ ಹೋಗಲ್ಲ. ಸೊ ಜಗಳ ಮಾಡಿ ಏನು ಯೂಸ್ ಇಲ್ಲ ರೀ. ಮುಂಚೆ ನಾನು ಸ್ಟಾರ್ಟಿಂಗ್ ಬಂದಾಗ ಯಾರಾದರೂ ಒಂದು ಬ್ಯಾಡ್ ಕಮೆಂಟ್ ಆಗಿದ್ರೆ ತುಂಬ ಟೆನ್ಷನ್ ಆಗಿಬಿಡ್ತಾಯಿದ್ದೆ. ಏನಪ್ಪ ಈ ಥರ ಬ್ಯಾಡ್ ಕಮೆಂಟ್ ಆಗಿಬಿಟ್ಟಿದ್ದಾರೆ, ತುಂಬ ಮನ್ಸಿಗೆ ನೋವಾಗಿ ಮಾಡ್ಕೊಂಡ್ಬಿಡ್ತಾಯಿದ್ದೆ, ಜಗಳನೂ ಮಾಡ್ತಾಯಿದ್ದೆ. ಆಮೇಲೆ ಗೊತ್ತಾಯಿತು ಜಗಳ ಮಾಡಿ ಏನೂ ಯೂಸ್ ಇಲ್ಲ, ಸುಮ್ಮನೆ ಏನಕ್ಕೆ, ನನ್ನ ಕೆಲಸ ನೋಡ್ಕೊಂಡು ಹೋಗಬೇಕು, ನನ್ನ ಬಗ್ಗೆ ಏನಾದರೂ ಹೇಳ್ಕೊಳ್ಳಿ, ನನ್ನ ಬಗ್ಗೆ ಏನಾದರೂ ಬೈಕೊಳ್ಳಿ, ನನಗೆ ಬೇಕಾಗಿರೋದು ದುಡ್ಡು, ಬಂದಿರೋದು ದುಡ್ಡುಗೋಸ್ಕರ ಅಂತ ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನೊಂದು ಮಾತು ಕೇಳಿ, ಲೈವಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ. ಸಬ್ಸ್ಕ್ರೈಬ್ ಆಟೋಮೆಟಿಕ್ ಇಂಕ್ರೀಸ್ ಆಗುತ್ತೆ. ವಾಚ್ ಅವರ್ಸು ಈ ತಿಂಗಳು ತುಂಬ ಅಂದರೆ ತುಂಬ ಆಗ್ತಾಯಿದೆ. ತುಂಬ ಜನಕ್ಕೆ ಏನಂದರೆ ಡೌಟ್ ಇದೆ, ಏನಂದರೆ ಸೊ ಸಬ್ಸ್ಕ್ರೈಬ್ ಏನಕ್ಕೆ ಜಾಸ್ತಿ ಆಟೋಮೆಟಿಕ್ ಲೆಸ್ ಈ ತಿಂಗಳು ಜಾಸ್ತಿ ಲೆಸ್ ಆಗುತ್ತೆ. ನಿಮಗೆ ಲೆಸ್ಸೇ ಆಗಬಾರ್ದು, ಈ ತಿಂಗಳು ತೊಗೊಬೇಡಿ, ಮುಂದೊಂದು ತಿಂಗಳಿಂದ ತೊಗೊಳ್ಳಿ. ಬ್ರದರ್ ಹೆಂಗೆ ಈ ತಿಂಗಳಿಂದಾನೇ ಹೇಳ್ತೀರಾ ಲೆಸ್ ಆಗ್ತಾಯಿದೆ ಅಂತ? ನಾನು ಯೂಟ್ಯೂಬ್ ಚಾನಲ್ ಬಂದಿದ್ದೀನಲ್ಲ, ಈ ತಿಂಗಳು ಲೆಸ್ ಆಗಿರೋಷ್ಟು ಯಾವ ತಿಂಗಳಲ್ಲೂ ಲೆಸ್ ಆಗಿಲ್ಲ ಸಬ್ಸ್ಕ್ರೈಬ್, ಅದ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ಇನ್ನೊಂದು, ನೀವು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿ, ಅಲ್ಲಿ 28 ಡೇಸ್ ಅಂತ ಇದೆ ನೋಡಿ, ಅವಳು ತಿಂಗಳು ಲೆಕ್ಕ ತೊಗೊತಾರೆ. ಕರೆಕ್ಟಾಗಿ ಹೋಗಿ ನೋಡಿ, ಬೇಕಾದರೆ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡಿ ನೋಡಿ, ಅಲ್ಲಿ ಚಿಕ್ಕದಾಗಿ 28 ಡೇಸ್ ಅಂತ ಇರುತ್ತೆ. ಯಾಕಂದರೆ ತಿಂಗಳು ಒಂದೊಂದು ಥರ ಡಿಫ್ರೆಂಟಾಗಿ ಅಪ್ ಡೌನ್ ಆಗ್ತಾ ಇರುತ್ತೆ. ಈ ತಿಂಗಳು ವಾಚ್ ಅವರ್ಸ್ ಬಂದಿದೆ, ಇದೇ ಥರ ಮುಂದಿನ ತಿಂಗಳು ಬರುತ್ತೆ ಅಂದರೆ ಸತ್ರೂ ಬರಲ್ಲ. ಮುಂದಿನ ತಿಂಗಳು ಬೇರೆ ಏನಾದರೂ ಚೇಂಜಸ್ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆಗ್ಬೋದು, ಇಲ್ಲ ವ್ಯೂಸ್ ಇನ್ಕ್ರೀಸ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಸಿಸ್ಟಮ್ಯಾಟಿಕಲ್ಲೇ ಕರೆಕ್ಟಾಗಿ ಇದೇ ಬರುತ್ತೆ ಅಂತ ಯಾರ ಕೈಯಲ್ಲೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ದೊಡ್ಡ ಯೂಟ್ಯೂಬರ್ ಇರಲಿ, ಅವನು ಇದೇ ಬರುತ್ತೆ ಹೀಗೆ ಆಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಬರೀ ನಿಮ್ಮ ಹತ್ರ ತಲೆ ಕೆಡಿಸ್ಬೋದು, ಈ ಥರ ಮಾಡಿ ಬರುತ್ತೆ, ಆ ಥರ ಮಾಡಿ, ನಿಮ್ಮ ಮನಸ್ಸಿಗೆ ಖುಷಿ ಕುತ್ಕೊಡ್ಬೋದು. ಎಷ್ಟೋ ಜನಕ್ಕೆ ನೀವು ಯೂಟ್ಯೂಬರ್ ಚಾನಲ್ ನೋಡಿದ್ದೀರಾ, ಈ ಥರ ವ್ಯೂಸ್ ಬರುತ್ತೆ, ಆ ಥರ ವ್ಯೂಸ್ ಬರುತ್ತೆ ಅಂತ ಹೇಳಿರ್ತಲ್ಲ, ಯಾರಿಗಾದ್ರೂ ಬಂದಿದ್ದೇನ್ರಿ? ಬರೋಕ್ಕೆ ಸಾಧ್ಯನೇ ಇಲ್ಲ ರೀ. ಇಲ್ಲಿ ಕಷ್ಟಪಟ್ಟು ವೀಡಿಯೋ ಮಾಡಬೇಕು, ಒಂದು ಕ್ಲಿಯಾರಿಟಿ ಇರಬೇಕು, ಜನಕ್ಕೆ ಇಷ್ಟ ಆಗಬೇಕು. ಇವಾಗ ನಾನು ಮಾಡೋ ವೀಡಿಯೋ ಒಂದು 10 ಜನಕ್ಕೆ ಇಷ್ಟ ಆದರೆ ಮಾತ್ರ ನೋಡ್ತೀರಾ, ಇಲ್ಲಾಂದರೆ ಯಾರೂ ನೋಡೋಲ್ಲ. ಫಸ್ಟ್ ಟೈಮ್ ಇಷ್ಟು ಲೆಂತಾಗಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಪ್ರತಿಯೊಂದು ಮಾಡ್ತೀನಿ, ಫಿಲ್ಟರ್ ಇಲ್ಲದೆ ಮಾತಾಡೋದು. ಎಲ್ಲರೂ ಹೇಳ್ತಾರೆ ವೀಡಿಯೋಸ್ ಮಾಡೋದು ತುಂಬ ಕಷ್ಟ ಅಂತ, ನಿನ್ನ ಥರ ಮಾತಾಡ್ಬೋದು ಈಸಿಯಾಗಿ ಅಂತ. ಬನ್ನಿರಿ, ಅರ್ಧ ಗಂಟೆ ನಾನ್ ಸ್ಟಾಪ್ ಇಷ್ಟೆಲ್ಲ ಸೇರಿಸಿ ನೀವು ಮಾತಾಡಿ, ಗೊತ್ತಾಗುತ್ತೆ ನನ್ನ ಕಷ್ಟ ಏನಂತ. ಮಾತಾಡೋದೆಲ್ಲ ಈಸಿ ಅಂದ್ಕೊಂಬಿಟ್ಟಿದ್ದೆ. ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತು, ನಿಮ್ಮ ಕಷ್ಟ ನಿಮಗೆ ಮಾತ್ರ ಗೊತ್ತು, ನನ್ನ ಕಷ್ಟ ನನಗೆ ಮಾತ್ರ ಗೊತ್ತು. ಎಷ್ಟೊತ್ತು ಬೇಕಾದರೂ ನಾನ್ ಸ್ಟಾಪಾಗಿ ಮಾತಾಡ್ತೀನಿ. ನೋಡೋರು ಇರಬೇಕು. ಲೆಂತ್ ಆದರೆ ವೀಡಿಯೋ ಜಾಸ್ತಿ ಜನ ನೋಡೋಲ್ಲ. ಸೊ ಈ ಥರ ಹೇಳ್ಬಿಟ್ಟು ಲೆಂತ್ ಆಗಿದೆ, ನನಗೂ ಗೊತ್ತು. ವೀಡಿಯೋ ಸ್ಟಾರ್ಟಿಂಗಲ್ಲೇ ನಾನು ಹೇಳಿದ್ದೀನಿ. ಇವಾಗ ಒಂದು ಮಾತು ಹೇಳ್ತೀನಿ ನಿಮಗೆ. ಸೊ ಇದರಿಂದ ಎಲ್ಲ ಬಿಟ್ಟಾಕ್ರಿ, ಬ್ಯಾಡ್ ಕಮೆಂಟ್ಸು, ನಮ್ಮ ಜೊತೆ ಇರೋರು ಎಲ್ಲ ಬಿಟ್ಟಾಕಿ. ಬಟ್ ನೀವು ಏನಕ್ಕೆ ಬಂದಿದ್ದೀರಾ ಮೊದಲು ಯೂಟ್ಯೂಬ್ಗೆ ಫಸ್ಟು ತಿಳ್ಕೊಳ್ಳಿ. ಯೂಟ್ಯೂಬ್ಗೆ ಏನು ಬಂದಿದ್ದೀರಾ? ದುಡ್ಡುಗೋಸ್ಕರ. ಫೋಕಸ್ ಎಲ್ಲಿರಬೇಕು? ದುಡ್ಡು ಮೇಲೆ ಫೋಕಸ್ ಇರಬೇಕು, ನಿಮ್ಮ ಮೇಲೆ ಫೋಕಸ್ ಇರಬೇಕು. ಯಾವನ ಬೈತಾನಂತ ಅದ್ರಿಗೆಲ್ಲ ಹೆದರ್ಕೊಂಬಾರ್ದು, ಹೈಡ್ ಮಾಡಿ ಬಿಸಾಕ್ಬಿಟ್ಟು ನಿಮ್ಮ ಕೆಲಸದ ಮೇಲೆ ಫೋಕಸ್ ಇರಬೇಕು. ಆವಾಗಲೇ ನಿಮ್ಗೆ ಗೆಲ್ಲಕ್ಕಾಗೋದು. ಯಾವತ್ತು ಸಬ್ಸ್ಕ್ರೈಬ್ ಕಮ್ಮಿ ಆಯಿತು, ಜಾಸ್ತಿ ಆಯಿತು, ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ರೆ ಯೂಟ್ಯೂಬಲ್ಲಿ ಏನನ್ನೂ ಮಾಡೋಕ್ಕಾಗಲ್ಲ. ಚಿಕ್ಕ ವಿಷಯಕ್ಕೆಲ್ಲ ಗಿತ್ಕೊಂಡು ಎಲ್ಲ ಕೂತ್ಕೊಂಡಿದ್ದಾರೆ, ಕಣ್ಣೀರು ಓಡ್ಸೋಕ್ಕೆ ಯಾವನೂ ಬರಲ್ಲ. ನಮಗೇನಾದರೂ ನೋಡಿದ್ರೆ ಒಂದು ಮಾತು ಹೇಳ್ತೀನಿ, ಇನ್ನೊಂದು, ಯಾವನೋ ಒಬ್ಬ ಬೈದ ಅನ್ಕೊಳ್ಳಿ, ಅವ್ನಿಗೆ ನೀವು ಬೈದರೆ ಏನು ಸಿಕ್ತು? ಅವ್ನಿಗೇನು ಸಿಕ್ಕಿಲ್ಲ, ನಿಮಗೂ ಏನು ಸಿಕ್ಕಿಲ್ಲ. ಸುಮ್ಮನೆ ಏನೂ ಯೂಸೂ ಇಲ್ಲ. ನೀವು ಹೋಗ್ಬಿಟ್ಟು ಅದನ್ನು ಬೇರೆಯವ್ನಿಗೆ ಹೇಳ್ತೀರಾ, ಅದರಿಂದ ಏನಾದರೂ ಯೂಸ್ ಆಗುತ್ತಾ? ಅದರಿಂದನೂ ಇವನು ಯೂಸ್ ಇಲ್ಲ. ಅದ್ರಿಗೋಸ್ಕರ ಅದೆಲ್ಲ ಮರ್ತ್ಬಿಟ್ಟು ನಿಮ್ಮ ಕೆಲಸದ ಮೇಲೆ ಗಮನ ಕೊಟ್ಟು ಕೆಲಸ ಮಾಡಿ, ಆವಾಗಲೇ ಉದ್ಧಾರ ಆಗ್ತೀರಾ ಅಂತ. ಸೊ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಟ್ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ, ಸೊ ಲೈವಿಂದ ತುಂಬ ಬೆನಿಫಿಟ್ ಇದೆ. ಸೊ ಪ್ರಾಬ್ಲಮ್ಸ್ ಇದೆ, ಅದನ್ನೆಲ್ಲ ಫೇಸ್ ಮಾಡಿ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಮಾತ್ರ ಮಾಡಿ ಲೈವ್. ಇಲ್ಲಾಂದರೆ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಮಾಡಬೇಡಿ, ಇಷ್ಟೇ ನಾನು ಹೇಳ್ತೀನಿ. ಸೊ ಲೈವಿಂದ ತುಂಬ ಕಲ್ತ್ಕೊಳ್ಳೋದಿದೆ. ಸೊ ಒಂದು ದಿವಸ ಇದ್ದಂಗೆ ಇನ್ನೊಂದು ದಿವಸ ಲೈವ್ ಇರಲ್ಲ, ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಟೈಮ್ ಒಂದು ತಿಂಗಳು ತೊಗೊಂಡು ಜನ ಬಂದಿಲ್ಲ ಅಂದರೆ ಲೈವ ಸ್ವಲ್ಪ ದಿವಸ ಮಾಡೋದು ಬಿಡೋದು ಆ ಥರ ಎಲ್ಲ ಮಾಡಬೇಡಿ. ಕಂಟಿನ್ಯೂಸ್ ಆಗಿ 1 ತಿಂಗಳು 2 ತಿಂಗಳು ಮಾಡಿ ಒಂದೇ ಟೈಮಲ್ಲಿ. ಆವಾಗ ನಿಮ್ಮ ವೈರಲ್ ಆಗೇ ಆಗುತ್ತೆ, ಆವಾಗ ನಿಮ್ಮದು ಮೋನಿಟೈಸ್ ಆಗೇ ಆಗುತ್ತೆ. ಸೊ ಬ್ಯಾಡ್ ಕಮೆಂಟ್ ಬಂದೇ ಬರುತ್ತೆ. ಪ್ರತಿಯೊಬ್ಬರು ಎಷ್ಟೋ ಜನ ಮೋನಿಟೈಸ್ ಆಗಿದ್ದಾರೆ ಗೊತ್ತಾ? ಪ್ರತಿಯೊಬ್ಬರು ಲೈವ್ ಮಾಡಿಕೊಂಡೇ ಮೋನಿಟೈಸ್ ಆಗಿರೋದು. ರೀಸೆಂಟಾಗಿ ಹೋಗಿ ಕೇಳಿ ನೋಡಿ ಅವ್ರಿಗೆ, ನಾನು ಸುಳ್ಳು ಹೇಳ್ತಾ ಇದ್ದೀನ. ಅಪರೂಪಕ್ಕೆ ಯಾರ್ದೋ ವೀಡಿಯೋ ಓಡಿ ಮೋನಿಟೈಸ್ ಆಗಿರೋದು. ಅದು ಬಿಟ್ಟರೆ 99% ಬರೀ ಲೈವ್ ಮಾಡೇ ಮೋನಿಟೈಸ್ ಮಾಡಿರೋದು. ಎಷ್ಟೋ ಜನ ಮಾಡಿದ್ದಾರೆ, ಹೋಗಿ ಕೇಳಿ ನೋಡಿ ಬೇಕಾದ್ರೆ ನಾನು ಸುಳ್ಳು ಹೇಳ್ತೀನ ಅಂತ. ಸೊ ಹಿಂಗೆ ಹೇಳ್ತಾ ಭಯ ಬೀಳಬೇಡಿ. ಸಬ್ಸ್ಕ್ರೈಬ್ ಹೋಗುತ್ತೆ, ಕಮ್ಮಿ ಜಾಸ್ತಿ ಆಗುತ್ತೆ, ಅದ್ರಿಗೂ ಟೆನ್ಷನ್ ತೊಗೊಬೇಡಿ. ಇಲ್ಲ ಅಂದರೆ ನಿಮಗೆ ಜಾಸ್ತಿ ಲೆಸ್ ಆಗ್ತಾಯಿದ್ರೆ ನೆಕ್ಸ್ಟ್ ತಿಂಗಳಿಂದ ಸಬ್ಸ್ಕ್ರೈಬ್ ತೊಗೊಳ್ಳಿ. ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ವೀಡಿಯೋ ನೋಡಿಕೊಟ್ರೂ ಹೋಗುತ್ತೆ, ವೀಡಿಯೋ ನೋಡಿ ಕೊಟ್ಟಿಲ್ಲ ಅಂದರೂ ಹೋಗುತ್ತೆ. ಈ ತಿಂಗಳಲ್ಲಿ ಆಟೋಮೆಟಿಕ್ ಮೈನಸ್ ಮಾಡ್ತವ್ರೆ ಯೂಟ್ಯೂಬ್ ಅವರೇ, ಅದು ಅರ್ಥ ಆಯ್ತಾ? ಇಷ್ಟು ಹೇಳ್ಬಿಟ್ಟು ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನಾನು ಇಷ್ಟು ಲೆಂತಾಗಿ ವೀಡಿಯೋ ಮಾಡಿರೋದು. ನನ್ನ ವೀಡಿಯೋದಲ್ಲಿ ತಪ್ಪು ಸರಿ ಏನೇ ಇರಲಿ ದಯವಿಟ್ಟು ಹೇಳಿ ತಿಳ್ಕೊಳಲ್ಲ ಅಂತ. ಸೊ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ, ಬಾಯ್, ಸಿ ಯು.